ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಕ್ತಿ, ವಿರಕ್ತಿ, ಸರ್ವಶಕ್ತಿ ಈ ಮೂರನ್ನು ಚಿತ್ರೀಕರಣ ಮಾಡಿದ್ದಾರೆ. ಭಕ್ತಿಯ ವಿಚಾರವನ್ನು ಇಟ್ಟುಕೊಂಡು ಶ್ರೀಪಾದರಾಜರ ಒಂದು ರಚನೆ ಕೃತಿನೂ ಇದೆ. ನಮಗೆ ಬಹಳ ಶ್ರೇಷ್ಠವಾಗಿರುವಂತಹ ಕೃತಿ. ಆ ಕೃತಿಯನ್ನು ನಮಗೆ ಬಹಳಷ್ಟು ಸೊಗಸಾಗಿ ಹೇಳಿ ತೋರಿಸ್ತಾರೆ. ಹಾಗಾಗಿ ಈ ಭಗವಂತನ ಭಕ್ತಿಯನ್ನು ಸಾರತಕ್ಕಂತಹ ಒಂದು ಪದ್ಯ. ಮಾನವನಿಗೆ ಏನು ಬೇಕು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮನಲ್ಲಿ ಭಕ್ತಿ ಬೇಕು ಅಂತ ಭಕ್ತಿಯ ವಿಚಾರವನ್ನು ಇಟ್ಕೊಂಡು ನಮಗೆ ಸಾಕಷ್ಟು ಉಪದೇಶವನ್ನು ಕೊಡ್ತಾರೆ. ಭಗವಂತನ ಭಕ್ತಿ, ಅವನಲ್ಲಿ ಮಾಡಿದಂತಹ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದು, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು, ಏನು ದೇವರಿಗೆ ಮಾಡ್ತೇವೆಯೋ ಅದು ಯಾವುದೂ ವ್ಯರ್ಥವಾಗಲ್ಲ. ನ ದೇವತೋಷಣಂ ವ್ರತ, ನ ದೇವತೋಷಣಂ ವ್ರತ. ವ್ರತ ಅಂದರೆ ವ್ಯರ್ಥ. ನ ತೋಷಣಂ ದೇವರಿಗೆ ಮಾಡಿದ ಸೇವೆ ಅದು ಯಾವ ಕಾಲಕ್ಕೂ ವ್ಯರ್ಥವಾಗಲ್ಲ ಅಂತ ಹೇಳ್ತಾರೆ. ದೇವರಿಗೆ ಮಾಡಿದಂತಹ ಸೇವೆ, ಕೆಲವರು ಪ್ರದಕ್ಷಿಣೆ ಹಾಕ್ತಾರೆ, ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಕೆಲವರು ಸೋತ್ತಮರ ಸೇವೆಯನ್ನು ಮಾಡ್ತಾರೆ, ಇನ್ನು ಕೆಲವರು ಭಗವಂತನ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಾರೆ, ಇನ್ನು ಕೆಲವರು ಅನ್ನ ಸಂತರ್ಪಣೆ ಮಾಡ್ತಾರೆ. ಏನೋ ದೇವರು ಕೊಟ್ಟಿದ್ದಾನೆ ಅನ್ನ, ನನಗೆ ಅದನ್ನು ಕೊಡ್ತೇನೆ ಅಂತ ಹೇಳಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಇನ್ನು ಕೆಲವರು ವಿದ್ಯಾದಾನ ಮಾಡ್ತಾರೆ, ಇನ್ನು ಕೆಲವರು ಕೋವಿದರು ಜ್ಞಾನಿಗಳಲ್ಲಿದ್ದಾರೋ ಅಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ದಾನ ಧರ್ಮವನ್ನು ಕೊಟ್ಟು ಬರ್ತಾರೆ. ಎರಡ ಸೇವೆಗಳು. ಭಗವಂತನಿಗೆ ಮಾಡಿದ ಸೇವೆ ಅದು ಯಾವ ಕಾಲಕ್ಕೂ ವ್ಯರ್ಥವಾಗುವುದಿಲ್ಲ ಅಂತ ವಿಚಾರ. ಹಾಗಾಗಿ ದೇವರಿಗೆ ಮಾಡಿದಂತಹ ಸೇವೆ ವ್ಯರ್ಥವಾಗೋದಿಲ್ಲ. ಹಾಗಾದರೆ ಈ ಜನ್ಮದಲ್ಲೇ ಫಲ ಸಿಗಬೇಕು ಅಂತಿಲ್ಲ. ಕೆಲವರು ಏನು ಮಾಡ್ತಾರೆ, ಇಷ್ಟು ಪ್ರದಕ್ಷಿಣೆ ಹಾಕಿದೆ, ನನಗಿಟ್ಟು ಫಲ ಸಿಕ್ಬಿಡ್ಬೇಕು, ಇಟ್ಟು ದೇವರ ನಾಮಸ್ಮರಣೆ ಮಾಡಿಬಿಟ್ಟು ಇಟ್ಟು ಬರಬೇಕು ನನಗೆ. ಆದರೆ ದುರ್ದೈವ ಏನಾಗುತ್ತೆ, ನಾವು ಯಾವಾಗ ದೇವತಾರಾಧನೆ ಆರಂಭ ಮಾಡ್ತೀವೋ ಹಾಗೆ ಏನೋ ವಿಚಿತ್ರ ಅನಿಷ್ಟಗಳಾಗ್ತಾ ಇರ್ತದೆ. ಹಾಗಾಗಿ ಏನನ್ನಿಸ್ತದೆ, ಅಯ್ಯೋ ನಾವಿಟ್ಟೆಲ್ಲ ದೇವರ ಆರಾಧನೆ ಮಾಡ್ತಾ ಇದ್ದೀವಿ, ಆದರೂ ನಮಗೆಲ್ಲ ಹೀಗೆಲ್ಲ ಆಗ್ತಾ ಇದೆ, ಅದನ್ನು ಬೇಡ ಇದನ್ನು ಬೇಡ ಅಂತ ಕೈ ಬಿಟ್ಬಿಡ್ತಾರೆ. ವಿಶ್ವಾಸ ಇಲ್ಲ, ದೃಢ ವಿಶ್ವಾಸ ಇಲ್ಲ, ದೃಢಭಕ್ತಿ ಇಲ್ಲ. ಈ ದೃಢಭಕ್ತಿ ದೃಢ ವಿಶ್ವಾಸ ಇಲ್ಲದೆ ಇದ್ದಾಗ ಏನಾಗುತ್ತೆ, ಮಾನವನಲ್ಲಿ, ಮನುಷ್ಯನಲ್ಲಿ ಅಪಕ್ವತೆ ಹೆಚ್ಚಾಗ್ತಾ ಬರ್ತದೆ. ಅಪಕ್ವತೆ. ದೇವರ ಪರೀಕ್ಷೆ ಮಾಡ್ತಾನೆ. ದೇವರೇನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ನಾವು ಯಾವಾಗ ಕರ್ಮಗಳು ಆರಂಭ ಮಾಡ್ತೇವೆಯೋ, ದೇವತಾ ಕರ್ಮಗಳನ್ನು ಆರಂಭ ಮಾಡ್ತೇವೆಯೋ, ಮಾಡಬೇಕು ಅಂತ ನಾವು ಮುಂದಾದಾಗ ನಮಗೆ ಅನೇಕ ವಿಘ್ನಗಳು ಬರ್ತಾವೆ. ಅನೇಕ ವಿಘ್ನಗಳು ಬಂದಾಗಲೂ ಕೂಡ ಅವುಗಳನ್ನು ನಾವೇನು ಮಾಡಬೇಕು, ಇದೆಲ್ಲ ಭಗವಂತನ ಪರೀಕ್ಷೆ. ಅದಕ್ಕೆ ಸಾಮಾನ್ಯ ಎಲ್ಲ ಕಡೆಗೂ ಈ ಮಾತು ಪ್ರಸಿದ್ಧವಾದದ್ದು, ಶ್ರೇಯಾಂಸಿ ಬಹುವಿಘ್ನಾನಿ. ಒಂದು ಶ್ರೇಯಸ್ಸಂಪಾದನಕ್ಕಾಗಿ, ಒಂದೇನೋ ಸಿದ್ಧಿಯನ್ನು ಪಡೆಯೋದಕ್ಕಾಗಿ ವಿಘ್ನಗಳು ಬಹಳ ಬರ್ತಾವೆ. ವಿಘ್ನ ಬರ್ತಾ ಇದೆಯಲ್ಲ ಅಂತ ಹೇಳಿ ನಾವು ಆ ಕೆಲಸವನ್ನೇ ಬಿಟ್ಟು ಬಿಟ್ಟರೆ ಅದಕ್ಕೇನು ಮಹತ್ವ ಇಲ್ಲ. ಸಂಕಲ್ಪ ಮಾಡಿ ಕಾರ್ಯವನ್ನು ನೋಡಿ, ಅದು ಇದೇ ಮಾತನ್ನೇ ನಮ್ಮ ಧ್ರುವರಾಜರು ಮಾಡಿಕೊಡ್ತಾರೆ. ಏನಾಗಿತ್ತು, ಬಹಳ ಸಂಕ್ಷಿಪ್ತವಾದ ಜೀವನ. ಉತ್ತಾನಪಾದ ರಾಜ, ಆ ರಾಜನಿಗೆ ಇಬ್ಬರು ಹೆಂಡತಿಯರು. ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಮನುಷ್ಯ ಯಾವಾಗಲೂ ರುಚಿಯ ಕಡೆಗೆ ಹೋಗ್ತಾನೆ, ನೀತಿ ಕಡೆಗೆ ಯಾರೂ ಹೋಗಲ್ಲ. ಸುನೀತಿ, ದೊಡ್ಡವರು ಯಾರೋ ಏನೋ ಹೇಳ್ತಾ ಇದ್ದಾರೆ,
ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗಿರಬಾರ್ದು, ಹಾಗಿರಬಾರ್ದು, ಇದು ಶಾಸ್ತ್ರ, ಇದು ಧರ್ಮ, ಇದು ಕರ್ಮ, ಇದು ಮಡಿ, ಇದು ಮೈಲಿಗೆ, ಈ ಥರ ಮಾಡಬೇಕು, ಈ ಥರ ಕರ್ಮಗಳು ಮಾಡಬೇಕು. ಯಾರಾದರೂ ಹೇಳ್ತಾ ಬಂದರೆ ಅವ್ರು ಅಲ್ಲಿದ್ದರೆ ಅಲ್ಲೇ ನಮಸ್ಕಾರ ಹಾಕಿ ಪಕ್ಕಕ್ಕೆ ಹೋಗ್ಬಿಡ್ತಾರೆ, ಬೇಡವೇ ಬೇಡ. ಯಾಕೆ? ನೀತಿ ಹೇಳ್ತಾರೆ. ಅದು ಆಗಲ್ಲ, ನಮಗಾಗಲ್ಲ, ಮಾಡಲಿಕ್ಕಾಗಲ್ಲ. ಕೆಟ್ಟಂತ ಅವ್ರು ಹೇಳ್ದಂಗೆ ಹೌದು ಹೌದು ಅನ್ಬೇಕು, ಮನಸ್ಸಿಗೆ ನೋವಾಗತ್ತೆ. ಅವರು ಹೇಳುವಂಥ ಧರ್ಮಗಳು ನಮ್ಮಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅವರ ಸಹವಾಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಆ ಮನುಷ್ಯ ಅವರಿಂದ ದೂರ ಇರ್ತಾನೆ. ಸುರುಚಿ, ರುಚಿಯಾದ ಮಾತಾಡ್ತಾರೆ, ಏನೇನೋ ಮೋಸ ಮಾಡ್ತಾರೆ. ನಿಮಗೆ ಡಬಲ್ ಆಗುತ್ತೆ ದುಡ್ಡು, ಟಿಬಲ್ ಆಗುತ್ತೆ, ನೀವು ಈಗ ಹಾಕಿಬಿಟ್ರೆ ಸಾಕು, ನಿಮಗೆ ಒಂದು 4 ವರ್ಷಕ್ಕೆ ನೀವು ಕೋಟ್ಯಾಧೀಶರಾಗ್ತೀರಾ ಅಂತ ಯಾರೋ ಮೋಸದ ಮಾತಾಡಿದಾಗ ಏನು ಮಾಡಿಬಿಡ್ತೀವಿ ನಾವು? ಅವನ ಮಾತನ್ನು ಒಪ್ಪಿಡ್ತೀವಿ. ಏನೋ ಹಣ ಬರುತ್ತಂತೆ, ದೊಡ್ಡ ಕಂಪ್ನಿ ಇದೆ, ದೊಡ್ಡ ಇದು ಇದೆ, ಇಲ್ಲಿ ಅನುಕೂಲ ಇದೆ ಬಾ ಅಂತ ಹೇಳಿ ಅವನ ಮಾತಿಗೆ ಮರಳಾಗಿ ಇದ್ದದ್ದೂ ಕಳ್ಕೋದು, ಇಲ್ಲದೆ ಇದ್ದದ್ದು ಕಳ್ಕೋದು. ಇದು ಜಗತ್ತಿನ ವ್ಯವಸ್ಥೆ. ಜಗತ್ತಿನಲ್ಲಿ ಹೀಗೆ ವ್ಯವಸ್ಥೆ ಆಗಿದ್ದು. ಎಲ್ಲರೂ ಅನೇಕರೆಲ್ಲ ಬಿದ್ದು ಹೋಗಿದ್ದೇ ಇದರಲ್ಲಿ. ನೀತಿ ಯಾರೂ ಕೇಳಲ್ಲ. ಸುನೀತಿ ಅವಳು ಮತಿನೇ, ಬುದ್ಧಿ. ಸುರುಚಿ ಅದನ್ನು ಬುದ್ಧಿನೇ, 2 ಬುದ್ಧಿನೇ. ಆದರೆ ಒಂದು ನೀತಿ ಹೇಳುತ್ತೆ, ಇಂಥ ಪದಾರ್ಥ ತಿನ್ನಬೇಡ, ಇಂಥ ತಿಂದರೆ ನಿಂಗೆ ತೊಂದರೆ ಆಗತ್ತೆ. ಈ ಡಾಕ್ಟರ್ಗಳು ಕೆಲವರಿರ್ತಾರೆ, ಅವ್ರ ಹತ್ರ ಹೋದರೆ ಒಂದು ಇದೇ ಕೊಡ್ತಾರೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ಕೇಳ್ಕೊಂಡು ಮನೆಗೆ ಬಂದ ಮೇಲೆ ತಾಯಿ ಹತ್ರನೋ, ತಂದೆ ಹತ್ರನೋ, ಅಣ್ಣ ತಮ್ಮನ ಹತ್ರ, ಯಾರ ಹತ್ರ ಹೇಳ್ತೇವೆ ಇದನ್ನು ತಿನ್ನಬೇಡ ಅಂತ ಹೇಳಿ ಡಾಕ್ಟ್ರು. ಅವ್ರಿಗೇನು ಗೊತ್ತು ಡಾಕ್ಟ್ರಿಗೆ? ನೀ ಸುಮ್ ತಿನ್ನು. ಈ ತರಹದ ಮಾತು ಹೇಳಿದಾಗ ಅವನ ಆರೋಗ್ಯ ವಿಚಾರಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ? ನೀತಿ ಹೇಳಿದ ವೈದ್ಯರ ಮಾತನ್ನು ಬಿಟ್ಟು ಅತ್ಯಂತ ಆಪ್ತರು ಇಟ್ಟರು ಹೇಳಿದಂಥ ಮಾತನ್ನೇ ಗ್ರಹಣ ಮಾಡಿ ಆರೋಗ್ಯ ಕೆಡಿಸ್ಕೊತಾನೆ. ಆರೋಗ್ಯ ವಿಷಯದಲ್ಲಿ ಆಯಿತು, ಸಾಧನ ವಿಷಯದಲ್ಲಿ ಆಯಿತು, ನಮ್ಮ ಪುಣ್ಯದ ವಿಷಯದಲ್ಲಿ ಆಯಿತು, ನಾವು ಜ್ಞಾನ ಸಂಪಾದನೆ ಮಾಡುವ ವಿಷಯದಲ್ಲಿ ಆಯಿತು. ಇಂತಹ ವಿಷಯದಲ್ಲಿ ನಾವು ಯಾರ ಮಾತು ಕೇಳಬಾರದು. ಉತ್ತಮರ ಮಾತು ಅದು ಕಠೋರವಾಗಿದ್ದರೂ ಕೂಡ ನಿಷ್ಠುರವಾಗಿ ಮಾತಾಡ್ತಾರೆ ಅಂದರೆ ಅವರೇ ನಿಜವಾದ ಸತ್ಯ ಹೇಳ್ತಾ ಇದ್ದಾರೆ ಅಂತ. ನಿಷ್ಠುರವಾಗಿ ಮಾತಾಡ್ತಾರೆ, ಯಾವ ದಾಕ್ಷಿಣ್ಯ ಇಲ್ಲ. ಯಾವ ದಾಕ್ಷಿಣ್ಯ ಇಲ್ಲದೇನೆ ನಿಷ್ಠುರವಾಗಿ ಮಾತಾಡ್ತಾರೆ, ಕಠೋರವಾಗಿ ಹೇಳ್ತಾರಂದರೆ ಅಲ್ಲಿ ಅರ್ಥ ಏನಿದೆ? ಅವರು ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಿತ್ರವಾದಂಥ ಘಟನೆ ಅವರ ಜೀವನದಲ್ಲಿ ನಡೀತದೆ. ಧ್ರುವರಾಜರ ಜೀವನದಲ್ಲಿ ನಡೆದದ್ದು ವೆರಿ ಸಿಂಪಲ್. ಏನಾಗ್ತಾ ಬಂತು? ಉತ್ತಾನಪಾದ ರಾಜ ಸುರುಚಿಯ ಮಗನಿಗೂ ತಂದೆ, ಸುನೀತಿಯ ಮಗನಿಗೂ ತಂದೆ, ಇಬ್ಬರಿಗೂ ತಂದೆಯಾಗಿದ್ದಾನೆ, ಹೌದಾ? ಆದರೆ ರಾಜ್ಯದಲ್ಲಿ ಸುರುಚಿಯ ದರ್ಬಾರವೇ ದರ್ಬಾರ, ಅವಳದೇ ದರ್ಬಾರ. ಯಾಕೆ? ರಾಜ ನನ್ನ ಕೈಯಲ್ಲಿದ್ದಾನೆ, ರಾಜ ನನ್ನ ಕೈಯಲ್ಲಿದ್ದಾನೆ, ನಾನು ಹೇಳಿದ ಹಾಗೆ ರಾಜ ಕೇಳ್ತಾನೆ ಅನ್ನೋದಕ್ಕಾಗಿ ಅವಳೇನು ಮಾಡ್ತಾ ಇದ್ಲು ಅಂದರೆ, ಸಾಮಾನ್ಯವಾಗಿ ನನ್ನ ಕೈಯಲ್ಲಿ ಇದ್ದಾನೆ ರಾಜ, ನನ್ನ ಮಾತು ಕೇಳ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಇಡೀ ರಾಜ್ಯವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ಲು ಅಂತ ಹೇಳ್ತೀನಿ. ಸರಿನಾ? ಇದಾದ ಮೇಲೆ ಆಗೇನಾಗ್ತಾ ಬಂತು? ಒಂದಿನ ತಂದೆಯ ತೊಡೆಯ ಮೇಲೆ ಕೂಡ್ತಾನಲ್ಲ ನನ್ನ ತಮ್ಮ, ಚಿಕ್ಕಮ್ಮನ ಮಗ, ನಾನ್ಯಾಕೆ ಕೂತ್ಕೋಬಾರ್ದು ಅಂತ ಹೇಳಿ ಬಂದು ಆ ತಂದೆಯ ತೊಡೆಯ ಮೇಲೆ ಬಂದು ಕೂತ್ಕೋತಾನೆ. ಇಷ್ಟೇ ಆಗಿದ್ದು. ಆ ಮಾತನ್ನು ಕೇಳಿ, ಆ ಮಾತನ್ನು ನೋಡಿ ಏನು ಮಾಡ್ತಾಳೆ ಸುರುಚಿ? ಬಂದವಳೆ ಬಂದು ಆ ಮಗುವನ್ನು ಎಳೆದು ಹೊರಗಡೆ ಹಾಕಿಬಿಟ್ಟ. ಹೊರಗಡೆ ಹಾಕಿ ಹೇಳ್ತಾಳೆ, ನೀನೇನಾದರೂ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕಾದರೆ ನೀನೇನು ಮಾಡಬೇಕು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ಅಂದರೆ ಮಾತ್ರ ನಿನಗೆ ಇಲ್ಲಿ ಸ್ಥಾನ ಇದೆ ಅಂತ ಹೇಳ್ತಾಳೆ. ಆ ಚುಚ್ಚು ಮಾತು, ಮನಸ್ಸಿಗೆ ನೋವಾದಂಥ ಮಾತು, ಆಗುವಂಥ ಮಾತು, ಅದನ್ನು ಕೇಳ್ತಾನೆ. ತಾಯಿಯಿಂದ ತಿರಸ್ಕಾರ ಮಾಡಿಕೊಂಡು ಚಿಕ್ಕಮ್ಮನಿಂದ ತಿರಸ್ಕೃತನಾಗಿ ಬರ್ತಾನೆ.
ತಾಯಿಗೆ ಹೋಗಿ ಹೇಳ್ತಾ, ಅಮ್ಮ, ನನಗೆ ಸಭೆಯಲ್ಲಿ ಬಹಳ ಅಪಮಾನವಾಯಿತು. ಏನಾಯಿತು ಅಪಮಾನ? ಏನಿಲ್ಲ, ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋದಕ್ಕಂತ ಹೋದೆ. ಆಗ ತಾಯಿ, ಚಿಕ್ಕಮ್ಮ ನನಗೆ ಎಳೆದು ಹಾಕಿದ್ದಾಳೆ, ಏನು ಮಾಡಲಿ? ಸರ್ವೇ ಸಾಮಾನ್ಯ ಇವತ್ತಿನ ಕಾಲಕ್ಕೆ ಹೀಗೇನಾದರೂ ಆಗಿದ್ರೆ, ಸುನೀತಿ ಜಾಗದಲ್ಲಿ ಬೇರೆಯವ್ರು ಯಾರಾದರೂ ಆಗಿದ್ರೆ ಅವಳ ಹತ್ರ ಹೋಗಿ ಜಗಳ ಮಾಡಿ ಗಲಾಟೆ ಮಾಡಿ ನನ್ನ ಮಗನಿಗೆ ಸ್ಥಾನ ಕೊಡಬೇಕು ಅಂತ ಹೇಳಿ ರಂಪಾಟಾಗಿ ಹೋಗ್ತಾ ಇತ್ತು. ಹಾಗಾಗಲಿಲ್ಲ. ಯಾಕೆ? ಅವಳು ಸುನೀತಿ. ಇದೇ ವಿಶೇಷ. ನೀತಿ ಅರ್ಥ ಮಾಡಿಕೊಂಡಿದ್ದಾಳೆ ಅವಳು. ಅವಳಿಗೆ ಯಾವನ ಮನಸ್ಸಿಗೆ ಬರುತ್ತೋ ಅದನ್ನು ಅವಳು ಮಾಡ್ತಾಳೆ. ಅವಳ ತಕ್ಕಂತೆ ನಾವು ಹೋಗಬೇಕು. ಯಾಕೆ? ಅವಳದೇ ರಾಜ್ಯ ದರ್ಬಾರ. ಆದ್ದರಿಂದ ನಾವು ರಾಜ ನಮ್ಮ ಕಡೆ ಅಲ್ಲ, ರಾಜ ಅವಳ ಪಕ್ಷದಲ್ಲಿದ್ದಾನೆ. ಅವಳ ಪಕ್ಷದಲ್ಲಿ ಇರೋದರಿಂದ ಈಗ ರಾಜನಿಗೆ ನಾವೇನು ಮಾತಾಡೋಂಗಿಲ್ಲ, ನ್ಯಾಯ ಕೇಳೋ ಹಾಗಿಲ್ಲ, ನ್ಯಾಯ ಸಿಗುವುದಿಲ್ಲ ಅಂತ ಗೊತ್ತು ಮಾಡಿಕೊಂಡು ಸುನೀತಿ ಹೇಳ್ತಾಳೆ, ಮಗನಿಗೆ ತಿದ್ದುತ್ತಾಳೆ. ನೋಡಪ್ಪ, ಇವತ್ತು ನಾನು ನಿನಗೆ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಹೋಗಬೇಡ ಅಂದರೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ. ಕೂತ್ಕೋಬೇಡ ಅಂದರೆ ಹಾಗಾದ್ರೆ ಅಮ್ಮ ನಿನ್ನ ಅಧಿಕಾರ ಇಲ್ವಾ ಅಂತ ಕೇಳ್ತೀಯ. ಹೌದಾ? ಈಗ ನಾ ಒಳ್ಳೆ ಮಾತು ಹೇಳ್ತೀನಿ ನಿನಗೆ. ಏನು ಗೊತ್ತಾ? ಇದು ಯಾವುದು ಬೇಡ ನಿನಗೆ. ಚಿಕ್ಕವನಾಗಿದ್ದೀಯಾ ನೋಡಿ, ಬೇರೆ ಯಾರಾದರೂ ಆಗಿದ್ರೆ ನಿನಗೆ ಹಣ ಕೊಡ್ತೇನೆ, ನಿಂಗೆ ಅದು ಕೊಡ್ತೇನೆ, ನಿಂಗೆ ತಿಂಡಿ ಕೊಡ್ತೇನೆ, ಕಲ್ಸಕ್ಕರೆ ಕೊಡ್ತೇನೆ, ಹಣ್ಣು ಕೊಡ್ತೇನೆ, ಹಂಬಲ ಕೊಡ್ತೇನೆ, ತಿನ್ಕೊಂಡು ಆಡಿಕೊಂಡು ಆರಾಮಾಗಿರು, ಇದು ಗಾಡಿ ಚಿಕ್ಕ ಗಾಡಿ ಕೊಡಿಸ್ತೇನೆ, ಏನೋ ಮಾಡಿ ಆ ಮಗುವನ್ನು ಸಮಾಧಾನವೋ ಅಥವಾ ಇನ್ನೇನೋ ಬೇರೆ ದಾರಿಗೋ ಅಥವಾ ಇನ್ಯಾರೋ ತನ್ನ ಸ್ವಂತ ತಂದೆ ತಾಯಿಗಳ ಮನೆಗೆ ಕಳಿಸ್ಬಹುದಾಗಿತ್ತು. ಸುನೀತಿಯ ಕಡೆಗೆ ತವರ ಮನೆ ಇತ್ತು, ಆ ಮಗುವನ್ನು ಕಳಿಸಿಕೊಡ್ಬೋದಾಗಿತ್ತು. ಅದು ಮಾಡಲಿಲ್ಲ. ಎಲ್ಲಿ ಸಮಸ್ಯೆ ಬಂದಿದೆಯೋ ಅಲ್ಲೇ ಪರಿಹಾರ. ಅದು ಎಟ್ಟಿನ ಅದು ಅಂತ ರಾಜ್ಯ ಬಿಟ್ಟು ಬಂದಿದೆ ಇಲ್ಲ, ಮಗು ಏನಾಗಿದೆ ಅಂತ ಕೇಳ್ತಾರೆ. ಅದು ಜಗತ್ತಿಗೆ ಅದು ದೊಡ್ಡ ಸಮಸ್ಯೆನೇ. ಸುನೀತಿ ಏನಾದರೂ ತನ್ನ ತವರ ಮನೆಗೆ ಕಳಿಸಿಕೊಟ್ರೆ ಏನಾಗತ್ತೆ? ಏನೋ ರಾಜ್ಯ ರಾಣಿಗೂ ರಾಜನಿಗೂ ಏನೋ ವ್ಯತ್ಯಾಸ ಆಗಿದೆ, ಯಾಕೋ ಮಗು ಇಲ್ಲಿ ಬಂದು ಇರ್ತಾ ಇದೆ, ಏನಾಗಿದೆ ಗೊತ್ತಿಲ್ಲ ಅಂತ ಲೋಕವಾರ್ತೆಗಳು ವಿಚಿತ್ರವಾದ ರೀತಿಯಲ್ಲಿ ಲೋಕವಾರ್ತೆಗಳು ಶುರು ಆಗ್ತವೆ. ಹಾಗಾಗಿ ಎಷ್ಟು ಅದಕ್ಕೆ ಸುನೀತಿ ಅಂತ ಅವಳಿಗೆ ಕರೆಯೋದು. ಎಷ್ಟು ನೀತಿ ಬಲ್ಲವಳಾಗಿದ್ದು ನೋಡಿ. ನೀತಿಯಿಂದ ಕೆಲಸ ಮುಗಿಸ್ತಾಳೆ. ಬಹಳ ಒಳ್ಳೆ ನೀತಿ ಪಾಠ ಹೇಳ್ತಾ, ನಾನು ಸುನೀತಿ ಈ ಮಗುವಿಗೆ ನೀತಿ ಪಾಠ ಹೇಳಬೇಕು. ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ಮಗು ತನ್ನ ಜೀವನ ಹಾಳಿ ಮಾಡ್ಕೋತದೆ. ಹಾಗಾಗಬಾರ್ದು. ಮಹಾ ಸಾಧನ ಮಾಡಬೇಕು ಅವನಲ್ಲಿ ತುಚ್ಛವಾದ ಅಲ್ಪವಾದಂಥ ಫಲಗಳು ಬೇಡ. ಅವನಿಗೇನಾದರೂ ಫಲ ಪಡಿಬೇಕಾದ್ರೆ ಮಹಾಫಲವನ್ನೇ ಪಡಿಬೇಕು ಅನ್ನುವ ಒಂದು ಮಹಾ ಉದ್ದೇಶ, ಧ್ಯೇಯೋದ್ದೇಶ, ಮಹತ್ತರವಾದ ಧ್ಯೇಯೋದ್ದೇಶ ಸುನೀತಿಯ ಧ್ಯೇಯೋದ್ದೇಶ. ಹಾಗಾಗಿ ವಿಚಾರ ಮಾಡ್ತಾಳೆ, ಇಲ್ಲ ಇವನಿಗೆ ಬೋಧನೆ ಮಾಡಬೇಕು, ಇವನಿಗೆ ಸನ್ಮಾರ್ಗಕ್ಕೆ ತರಬೇಕು, ಏನು ಮಾಡೋದು ಬೇಡ ಅಂತ ಹೇಳಿ ಸುನೀತಿ ನೋಡಿ, ಏನು ಹೌದಪ್ಪ, ಅವಳು ಯಾರೋ ಏನೋ ಎತ್ತೋ ಯಾವ ದೇವತೆಯೋ ಯಾವ ಅಂಶನೋ ಏನೋ ಗೊತ್ತಿಲ್ಲ, ಆದರೆ ಧ್ರುವರಾಜನಿಗೆ ಮಾತ್ರ ಇಷ್ಟನ್ನು ಮಾತ್ರ ಹೇಳಿದ್ದಾಳೆ. ಯಾವನೇ ಕರ್ಮಗಳಿಗೆ ಫಲಕ್ಕೆ ದೇವರ ಕಾರಣನಾಗಿದ್ದಾನೆ. ಕರ್ಮಗಳು ಯಾರೇ ಮಾಡಲಿ ಅದಕ್ಕೆ ಫಲವನ್ನು ಪರಮಾತ್ಮ ಕೊಡ್ತಾನೆ. ನೋಡು ಧ್ರುವ, ನೀನು ಈ ಥರ ಎಲ್ಲ ಚಿಕ್ಕ ಪುಟ್ಟ ಆಸೆ ಇಟ್ಕೋಬೇಡ. ಅಪ್ಪನ ತೊಡೆ ಮೇಲೆ ಹೋಗಿ ಕೂತ್ಕೋತೀನಿ, ಅಮ್ಮನ ತೊಡೆ ಮೇಲೆ ಹೋಗಿ ಕೂತ್ಕೋತೀನಿ, ಇದೆಲ್ಲ ಆಸೆ ಬೇಡ. ಇದರಿಂದ ಏನೂ ಆಗಲ್ಲ. ಎಷ್ಟು ದಿನ ಇದು? ಸ್ವಲ್ಪ ದಿನ. ನೀ ದೊಡ್ಡವನಾದ ಮೇಲೆ ನಿನಗೆ ಯಾರೂ ಕೇಳಲ್ಲ. ಆದ್ದರಿಂದ ಇದೆಲ್ಲ ಸಣ್ಣ ಪುಟ್ಟ ದೇವೋದ್ದೇಶಗಳು ಬೇಡ, ಮಹತ್ತರವಾದಂಥ ಉದ್ದೇಶ ಇಟ್ಕೋಬೇಕು. ಏನು? ದೇವರನ್ನ ಪಡಿಬೇಕು. ಕೌಮಾರಾತ್ ಆಚರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಪ್ರಹ್ಲಾದರಾಜರು ಹೇಳಿದ ಮಾತನ್ನೇ. ಕೌಮಾರಾವಸ್ಥೆಯಲ್ಲಿದ್ದಾಗೆ ನಮಗೆ ಈ ಒಂದು ಭಗವತ್ ತತ್ವ, ಭಗವತ್ ವಿಚಾರ ಅವುಗಳು ಬಂದಾಗ ಆತ್ಮಬಲ ಹೆಚ್ಚಾಗತ್ತೆ, ಧೈರ್ಯ ಬರ್ತದೆ, ಸ್ಥೈರ್ಯ ಬರ್ತದೆ, ಬುದ್ಧಿಶಕ್ತಿ ವಿಕಾಸವಾಗತ್ತೆ.
ಇದೆಲ್ಲ ವ್ಯವಸ್ಥೆ ಇದೆ. ಆದ್ದರಿಂದ ನೀನು ಯಾರನ್ನೂ ನಂಬೇಡ, ನನ್ನನ್ನೂ ನಂಬೇಡ. ಹಾಗಾದ್ರೆ ಯಾರೇ ನಂಬ್ತಾ ಇದ್ದ? ದೇವರನ್ನು ನಂಬಿ. ದೇವರನ್ನು ನಂಬಿ ನೀನು ಸತ್ಕರ್ಮಗಳು ಮಾಡಿದರೆ ಮಾತ್ರ ನಿನಗೆ ಸಿದ್ಧಿಗಿದೆ. ನಿನಗೆ ಯಾಕೆ ಬೇಕು ಇದೆಲ್ಲ ಸಣ್ಣ ಪುಟ್ಟ ಆಸೆಗಳು? ಬೇಡ. ಮಹಾ ಆಸೆಯನ್ನು ಇಟ್ಕೋ, ದೇಯೋದ್ದೇಶದೊಳಗಾಗಿ ಇಟ್ಕೋ. ದೇವರನ್ನು ಕಾಣುತ್ತೇನೆ ಅಂತ ಇಟ್ಕೋ, ದೇವರನ್ನು ಪಡಿತೀನಿ ಅಂತ ಇಟ್ಕೋ. ಅಂತಹ ಉತ್ತಮವಾದಂತಹ ಉದ್ದೇಶ ಇಟ್ಕೊಂಡಾಗ ನಿನಗೆ ದೇವರ ಖಂಡಿತವಾಗಿ ಸಾಫಲ್ಯ ಆಗುತ್ತೆ. ನಿನಗೆ ಪರಮಾತ್ಮ ಕೊಡ್ತಾನೆ. ಚಿಂತೆ ಮಾಡಬೇಡ, ಹೋಗು, ಕಾಡಿಗೆ ಹೋಗು. ಯಾರ ತಾಯಿ ಹೇಳ್ತಾರ್ರಿ? ಯಾವ ತಾಯಿ ತನ್ನ ಸ್ವಂತ ಮಗನನ್ನ ಕಾಡಿಗೆ ಹೋಗು ಅಂತ ಹೇಳ್ತಾಳೆ ಹೇಳಿ? ಕಾಡಿಗೆ ಹೋಗಿ ತಪಸ್ಸು ಮಾಡುವಂತ ಯಾರು ಹೇಳ್ತಾರ? ಅದು ಚಿಕ್ಕ ಮಗು. ಆ ಚಿಕ್ಕ ಮಗು ಇವತ್ತು ಯಾರಾದರೂ ಮಗುವನ್ನು ಕಳಿಸ್ಕೊಡ್ತೀರಾ? ಸ್ವಲ್ಪ ಇದು ಸಾಮಾನು ಕೊಟ್ಟು ಕಳಿಸ್ತೇನೆ, ಸ್ವಲ್ಪ ಇದು ಇದೆ ಅಂದರೆ ನಾವು ಭಯಪಡ್ತೇವೆ. ಇಲ್ಲ, ಮಗು ಬರಲ್ಲ, ಯಾವ ಮಗುನೂ ಬರಲ್ಲ, ಈಗೆಲ್ಲ 108 ಅನುಕೂಲ ಆಗಿದೆ, ಆ ಪ್ರಕಾರ ಕಳಿಸಿಕೊಡಿ. ಮಕ್ಕಳನ್ನ ಯಾರು ಕಳಿಸಲ್ಲ. ಇಷ್ಟು ಪರಿಸ್ಥಿತಿ. ಅದು ಮಗುವಿನ ಅಂತ ಇಂಥ ಮಗುವಲ್ಲ, 16, 18, 20, 25 ಬಂದಿರ್ತದೆ. ಅಂಥ ಮಕ್ಕಳನ್ನೇ ಕಳಿಸೋದಕ್ಕೆ ಹೆದರ್ತೇವೆ. ಅಂತಹ ವಿಷಯದಲ್ಲಿ ಕೇವಲ ಬಾಲಕ ಷಡ್ಢಾಯನಃ 5-6 ವರ್ಷದ ಮಗು ರೀ. 5-6 ವರ್ಷದ ಮಗು. ಆ ಮಗುವನ್ನು ಕಾಡಿಗೆ ಆಡ್ತಾರೆ ಅಂದರೆ ಕಾಡಿಗೆ ಹೋಗಿ ತಪಸ್ಸು ಮಾಡು. ಯಾವ ವಿಚಾರ ಇಲ್ಲ ಮಗುವಿಗೆ. ಹೌದು, ಒಳ್ಳೆ ಕಾನ್ಸೆಪ್ಟ್ ನೋಡಿ ಧ್ರುವರಾಜರು, ಒಳ್ಳೆ ಕಾನ್ಸೆಪ್ಟ್. ಹೌದು, ಇವರ ಜಂಜಾಟಕ್ಕೆ ಹೋಗಿ ಒದ್ದಾಡಿ ಇನ್ನೊಬ್ಬರಿಗೆ ಮುಖ ತೋರಿಸೋದು, ಮತ್ತು ಆ ತಿರಸ್ಕೃತನಾಗೋದು. ಯಾಕಪ್ಪ ಬೇಡವೇ ಬೇಡ, ಬಿಟ್ರಾಯ್ತಲ್ಲ ಅಂತ ಹೇಳಿ ಮನೆಯನ್ನು ಬಿಟ್ಟ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ನಡೀತಾ 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 ಹೋಗ್ತಾ ಇದ್ದ. ಆಗ ನಾರದರು ಬರ್ತಾರೆ ಎದುರುಗಡೆ. ನಾರದರಂತಾರೆ, ಏನಪ್ಪ ಧ್ರುವರಾಜ, ಕಾಡಲ್ಲಿ ಬರ್ತಾ ಇದೆಯಲ್ಲೋ ಒಬ್ಬನೇ, ಯಾರಿಲ್ವಾ ಹಿಂದೆ? ಇಲ್ಲ ಸ್ವಾಮಿ, ಯಾರಿಲ್ಲ. ಮತ್ತು ಹ್ಯಾಂಗೆ ಬಂದಿಯೋ? ಆ ಪರಮಾತ್ಮ ಸ್ವಾಮಿ ಕರ್ಕೊಂಡು ಬಂದದ್ದು. ಹೌದು, ನಿಜ. ಏನೋ ಮನಸ್ಸಿಗೆ ನೋವಾಗಿರ್ಬೇಕು ಪಾಪ ಮಗುವಿಗೆ. ಬೇಡಪ್ಪ, ನಡಿ ಹೋಗೋಣ, ತಿರುಗಿ ಹೋಗೋಣ, ನಾನು ನಿಮ್ಮ ತಂದೆ ಹೇಳ್ತೀನಿ. ಏನೆಲ್ಲ ಆಯಿತು? ಇಲ್ಲೆಲ್ಲ ಆಗೋಗಿದೆ ಘಟನೆ. ನಾನು ತಾಯಿಯ ತೊಡೆ ಮೇಲೆ, ತಂದೆ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕಂತ ಹೋದೆ. ಆಗ ನನ್ನ ಚಿಕ್ಕಮ್ಮ ಎಳೆದು ಹಾಕಿದ್ದಾಳೆ. ಆಗ ನಾನು ತಿರಸ್ಕೃತನಾದೆ, ಅಪಮಾನಿತನಾದೆ. ಅಮ್ಮನ ಹತ್ರ ಹೋದೆ. ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಅಮ್ಮ ಹೇಳ್ತಾಳೆ, ಕಾಡಿಗೆ ಹೋಗಿ ದೇವರ ಧ್ಯಾನ ಮಾಡ್ತಾ ಕೂತ್ಕೋ, ನಿನಗೆ ಒಳ್ಳೆಯದಾಗತ್ತೆ ಎಂದು ಹೇಳಿದ್ದಾಳೆ. ಆಗ ನಾರದರ ಕಣ್ಣು ಮುಚ್ತಾರೆ. ಮಹಾಯೋಗಿ, ಮಹಾಜ್ಞಾನಿ, ಮಹಾ ತಪಸ್ವಿ, ಸಾಧಕನಾಗಿದ್ದಾನೆ ಇವನು. ಹಾಗಾಗಿ ಈ ಲೋಕದಲ್ಲಿ ಸಾಧನೆಯನ್ನು ತೋರಿಸ್ತಾ ಇದ್ದಾನೆ, ಭಗವಂತನ ಭಕ್ತನಾಗಿದ್ದಾನೆ ಅಂತೆಲ್ಲ ಅರ್ಥ ಮಾಡಿಕೊಂಡು ಆಗ ಹೇಳ್ತಾರೆ, ಆಯ್ತಪ್ಪ, ಇಷ್ಟು ಮನಸ್ಸು ದೃಢವಾಗಬೇಕು, ಮನಸ್ಸಿಗೆ ಆ ದಾರ್ಢ್ಯ ಬರಬೇಕು. ದೇವರನ್ನ ಆರಾಧನೆ ಮಾಡ್ತೇನೆ, ನನಗೆ ಯಾವ ತೊಂದರೆ ಆಗಲ್ಲ. ಆ ದಾರ್ಢ್ಯ ಬರಬೇಕಾದ್ರೆ ಅದು ಇವತ್ತಿಗೆ ಬರಲ್ಲ. ಪ್ರಾಚೀನ ಜನ್ಮಾಂತರ ಪುಣ್ಯ ಬೇಕದಕ್ಕೆ, ಶಕ್ತಿ ಬೇಕು. 1 ತಾಸು ಕೂತ್ಕೊಂಡು ಜಪ ಮಾಡಲಿಕ್ಕಾಗಲ್ಲ, 1 ತಾಸು ಕೂತ್ಕೊಂಡು ಏನಾದರೂ ಓದಲಿಕ್ಕಾಗಲ್ಲ. ಯಾವುದು ಬೇಡಪ್ಪ, ಏನು ಬೇಡ, ಆರಾಮಾಗಿ ಇದನ್ನು ಕುಶಲ ಪ್ರಶ್ನೆಗಳು, ಯಾರೋ ಗುರುಗಳು ಬಂದಾರೆ, ಕೂತ್ಕೊಂಡು ಏನೋ ಪ್ರಶ್ನೋತ್ತರ ಕೇಳ್ತಾ ಹೋಗೋಣ, ಅದು ಆಗಲ್ಲ. 10 ನಿಮಿಷ, 15 ನಿಮಿಷ, 20 ನಿಮಿಷ ಅಷ್ಟರಲ್ಲಿ ನಮ್ಮ ಸಾಧನೆ ಮುಗಿದೇ ಹೋಗುತ್ತೆ. ಅಂಥದ್ದು ನೋಡಿ, ಧ್ರುವರಾಯ ಹೋಗಿದ್ದು ಸಣ್ಣ ವಯಸ್ಸಿಗೆ ಹೋಗಿ ನಾರದರ ಉಪದೇಶ ಪ್ರಕಾರ ಅವನು ಹೋಗಿ ತಪಸ್ಸು ಮಾಡ್ತಾ ಬಂದ. ಅಲ್ಲಿ ಬಹಳ ವಿಚಿತ್ರ. ತಪಸ್ಸು ಮಾಡ್ತಾ ಇದ್ರೆ ಆ ಭಗವಂತನ ಮಂತ್ರ ಏನು ಉಪದೇಶ ಮಾಡಿದ್ದಾರೆ ನಾರದರು, ಆ ಉಪದೇಶ ಮಾಡಿದ ಮಂತ್ರದ ಪ್ರಭಾವ ಇವನು ಅಂತ 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 ಕೂಡ್ತಾನೆ. ಆ ಮಂತ್ರ ಆಕಾಶ ಮಾರ್ಗವಾಗಿ ಹೋಗ್ತಾ ಇದೆ. ಅಂದರೆ ಅದರ ಶಕ್ತಿ, ಆ ದಿವ್ಯ ಶಕ್ತಿ, ಮಂತ್ರ ಶಕ್ತಿ, ಅದರ ಜ್ವಾಲ ಅಂತ ಕರೀತಾರೆ. ಜ್ಞಾನಿಗಳೆಲ್ಲ ಹೇಳ್ತಾರೆ ಜ್ವಾಲೆ, ತಪಸ್ಸಿನ ಜ್ವಾಲೆ. ಆ ಮಂತ್ರ ಹೇಳ್ತಾ 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 ದೇವರನ್ನ ಕರೆಸಬೇಕು ಅಂತ, ದೇವರನ್ನು ನೋಡಬೇಕು, ನನ್ನ ಕಷ್ಟ ಪರಿಹಾರ ಮಾಡಬೇಕು ಪರಮಾತ್ಮ ಅಂತ ಯೋಚನೆ ಮಾಡಿ ಆ ದೃಢ ಸಂಕಲ್ಪದಿಂದ ದೇವರ ಆರಾಧನೆ ಮಾಡ್ತಾ ಕೂತ್ಕೊಂಡ. ಮಳೆ ಆಯಿತು, ಸಾಕಷ್ಟು ಗುಡುಗಾಯಿತು, ಮಿಂಚಾಯಿತು, ಚಳಿ ಆಯಿತು, ಅನೇಕ ವರ್ಷಗಳ ಗತಿಸಿ ಹೋಗಿದ್ದಾವೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಪರಮಾತ್ಮನಿಗೆ ಕಾರುಣ್ಯ
ಬಂದೇ ಬರ್ತದೆ. ಕೂತಂಥ ದಿನದಲ್ಲೇ ದೇವರ ಬರಬಹುದಾಗಿತ್ತು, ಕಾಡಿಗೆ ಬಂದಾಗ ಪರಮಾತ್ಮ ಬರಬಹುದಾಗಿತ್ತು. ಆದರೆ ಸಾಧನ ಆಗಬೇಕಲ್ವ, ಸುಮ್ಮನೆ ಫಲ ಕೊಡ್ಲಿಕ್ಕಾಗತ್ತಾ? ಇಲ್ಲ, ಸಾಧನ ಆಗಬೇಕು. ಇಲ್ಲಿ ಏನು ಸಿದ್ಧವಾಗತ್ತೆ ಅಂದರೆ, ಬಾಲಕನಾಗಿರಲಿ, ಯುವಕನಾಗಿರಲಿ, ವೃದ್ಧನಾಗಿರಲಿ, ಯಾರೇ ಆಗಿರಲಿ, ಕರ್ಮಗಳು ಸಾಧನಗಳಿಗೆ ಬೆಲೆ ಇದೆ. ಸಾಧನ ಮಾಡಬೇಕು, ಸಾಧನಕ್ಕೆ ಬೆಲೆ ಇದೆ. ಹಾಗಾಗಿ ಸಾಧನ ಮಾಡಿದ್ರೆ ಮಾತ್ರ ಫಲ ಇದೆ, ಇಲ್ಲ ಫಲ ಇಲ್ಲ. ನಿಮ್ಮಿಂದ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ಮಾಡಬೇಕು. ನಮ್ಮಿಂದ ಎಷ್ಟಾಗತ್ತೆ ಮಾಡಿ, ಆಗುವುದಿಲ್ಲ ಸ್ಮರಣೆ ಮಾಡಿ. ಹಾಗಾಗಿ ಕರ್ಮವನ್ನು ಮಾಡದೇನೆ ಫಲ ಪಡಿತೇನೆ, ಅದು ಇಲ್ಲ, ಸಾಧ್ಯ ಇಲ್ಲ. ಏನಾದರೂ ಮಾಡಲೇಬೇಕು. ಆದ್ದರಿಂದ ಈ ವಿಚಾರವನ್ನು ನಮಗೆ ಧ್ರುವ ಮಹಾರಾಜನ ಒಂದು ಸಣ್ಣ ಸಂಕ್ಷಿಪ್ತವಾದ ದೃಷ್ಟಾಂತದಿಂದ ಗೊತ್ತಾಗತ್ತೆ. ಏನು ಸಾಧನ ಅಂದರೆ ಏನು, ಭಕ್ತಿ ಅಂದರೆ ಹೇಗೆ. ನಾವು ಹೇಳ್ತೇವೆ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಹೇಳ್ತೇವೆ. ಧ್ರುವರಾಜನಿಗೆ ಏನಿತ್ತಾಗಾದರೆ ಕೇವಲ ತಾಯಿ ಹೇಳಿಕೊಟ್ಟಂತಹ ಒಂದು ಧೈರ್ಯ, ಕಾಡಿಗೆ ಹೋಗು, ತಪಸ್ಸು ಮಾಡು, ಮಹಾಫಲವನ್ನು ಪಡಿ, ಇಷ್ಟು ಅವಳ ಮಾತು. ಅದಕ್ಕೆ ಪುಷ್ಟಿಯಾದದ್ದು ನಾರದರ ವಚನ. ದೇವತಾರಾಧನೆ ಮಾಡ್ತೀಯಾ, ಗಟ್ಟಿಮುಟ್ಟಿಯಾಗಿ ತಯಾರಾಗು. ನೀನು ಯಾವುದಕ್ಕೂ ಹೆದರಬೇಡ, ದೇವರ ಮಂತ್ರ ನಿನ್ನ ಜೊತೆಗಿರ್ತದೆ, ಈ ಪರಮಾತ್ಮನ ಮಂತ್ರ ನಿನ್ನ ಕಾಪಾಡುತ್ತೆ. ಹಾಗಾಗಿ ಗಟ್ಟಿಮುಟ್ಟಿಯಾಗಿ ನೀನು ಆ ಏನು ವ್ರತ ಕೈಗೊಂಡಿಯಲ್ಲ ಅದು ಸಂಪೂರ್ತಿಯಾಗಿ ಮಾಡು ಅಂತ ಹೇಳಿ ನಾರದರ ಬಲ, ಗುರುಬಲ. ಹಾಗಾಗಿ ಇಷ್ಟ ಮಾಡಿದ ಮೇಲೆ ತನ್ನ ಸ್ವಂತ ಮನಸ್ಸು ಗಟ್ಟಿಯಾಗಿ ಮಾಡಿಕೊಂಡು ನಾ ಸಾಧನ ಮಾಡಿಯೇ ತೀರಬೇಕು, ನಾ ಸಿದ್ಧಿಯನ್ನು ಪಡಿತೇನೆ. ಆ ಛಲ ಇತ್ತು ನೋಡಿ, ಆ ಛಲದಿಂದ ಅವನಿಗೇನಾಗ್ತಾ ಬಂತು, ಎಲ್ಲವೂ ಸೇರಿತು. ಒಬ್ಬ ವ್ಯಕ್ತಿಗೆ ಎಲ್ಲವೂ ಸಿದ್ಧಿಸ್ತದೆ ಅಂದರೆ ಅದಕ್ಕೆ ಜನ್ಮಾಂತರ ಪುಣ್ಯ ಬೇಕು, ಅದಕ್ಕೆ ಅನೇಕ ಸಹಕಾರಿಯಾದಂತಹ ಎಲ್ಲ ತರಹದ ಉಪದೇಶಕರು ಬೇಕು, ಅವನಿಗೂ ಪುಣ್ಯ ಇರಬೇಕಾಗತ್ತೆ, ಜನ್ಮಾಂತರ ಪುಣ್ಯ ಅವನಿಗೂ ಬೇಕಾಗತ್ತೆ, ಅವನಿಗೂ ಸಾಧನ ಇರಬೇಕು, ಪ್ರಯತ್ನ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಇವೆಲ್ಲವೂ ಸಾಧಿಸ್ತಾವೆ ಹೊರತು ಒಂದಿದ್ರೆ ಒಂದಿಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದಾಗತ್ತೆ, ಯಾವುದಾದ್ರೂ ಒಂದಾಗತ್ತೆ. ಆದ್ದರಿಂದ ಧ್ರುವರಾಯರಿಗೆ ದೇವರ ಕೃಪೆಯಿಂದ ಎಲ್ಲವೂ ಇತ್ತು. ಗುರುಶಕ್ತಿ ಇತ್ತು, ತಾಯಿಯ ಬೆಂಬಲ ಇತ್ತು, ಪರಮಾತ್ಮನ ಕೃಪಾ ಇತ್ತು, ದೇವತೆಗಳ ಅನುಗ್ರಹ ಇತ್ತು, ಜನ್ಮಾಂತರ ಪುಣ್ಯ ಇತ್ತು, ಸಾಧನ ಇತ್ತು, ಪ್ರಯತ್ನ ಇತ್ತು. ಹಾಗಾಗಿಯೇನೆ ಅಷ್ಟೊಂದು ಪುಣ್ಯ ಮಾಡಿದಂತಹ ಮಹಾ ದೇವತೆಗಳು ಏನು ಮಾಡ್ತಾರೆ, ಇಂತಹ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ತಾರೆ. ಇಲ್ಲದೆ ಏನು ಮಾಡಲಿಕ್ಕೂ ಆಗಲ್ಲ, ಯಾರಿಂದೂ ಮಾಡಲಿಕ್ಕಾಗಲ್ಲ. ಅತಿಮಾನುಷವಾದಂತಹ ಕೆಲಸಗಳಿವೆಲ್ಲವೂ ಕೂಡ ಮಾನವರಿಂದ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಧ್ರುವರಾಯರ ಕಾಲದಲ್ಲಿ ಇರ್ತಕ್ಕಂಥ ಅನೇಕ ಮಕ್ಕಳಿದ್ರಲ್ಲ, ಅವ್ರು ಯಾಕೆ ಹೋಗಲಿಲ್ಲ ಕಾಡಿಗೆ? ಎಷ್ಟೋ ಜನ ಮಕ್ಕಳಿದ್ರಲ್ಲ, ಅವ್ರು ಯಾಕೆ ಹೋಗಲಿಲ್ಲ? ಸಾಧ್ಯನೇ ಇಲ್ಲ, ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಅದು ಯಾವುದೋ ಅವರಿಗೆ ಯೋಗ ಕೂಡಿ ಬಂದಿಲ್ಲ ಅನ್ನೋದು ಸ್ಪಷ್ಟ. ಆದ್ದರಿಂದ ಮಹಾ ತಪಸ್ಸನ್ನು ಮಾಡ್ತಾರೆ, ಸಾಕ್ಷಾತ್ ಭಗವಂತನೇ ಬರ್ತಾನೆ. ಬಂದು ಪ್ರತ್ಯಕ್ಷನಾಗಿ ದೇವರು ಬಂದು ನಿಂತುಕೊಂಡಾಗ ನಮ್ಮೆಲ್ಲ ಹಣೆಬರ ಹೇಳ್ತಾರೆ, ದೇವರು ಬಂದು ನಿಂತುಕೊಂಡಾಗ ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ, ತಪ್ಪು ಮಾಡಿಬಿಟ್ಟೆ ಅಂತಾರೆ ಧ್ರುವರಾಜರು. ಏನು ತಪ್ಪು ಮಾಡಿದೆ ಗೊತ್ತಾ? ಸ್ವಾಮಿ ನನಗೆ ಉತ್ತಮ ಸ್ಥಾನ ಕೊಡು ಅಂತ ಕೇಳಿಬಿಟ್ಟೆ ಹೊರತು ಮೋಕ್ಷ ಕೊಡು ಅಂತ ಕೇಳಲಿಲ್ಲ. ನೋಡಿ ಹೇಗಿದೆ. ಹಾಗಾದ್ರೆ ಇದು ಯಾಕೆ ಈ ಥರ ಆಯ್ತು ನನಗೆ ಅಂದರೆ, ಇನ್ನೂ ಮುಕ್ತಿ ಬಹಳ ವಿಳಂಬ ಇದೆ, ಬಹಳ ವಿಳಂಬ ಇದೆ ಇದು ನನಗೆ ಮುಕ್ತಿಯಾಗೋದು. ಹಾಗಾಗಿ ದೇವರು ನನ್ನ ಮುಖದಿಂದ ಅದು ಬರೆಸಲಿಲ್ಲ, ನನಗೆ ಸ್ಥಾನ ಕೊಡು ಅಂತ ಕೇಳಿಬಿಟ್ಟೆ. ಪರಮಾತ್ಮ ನಾನು ಚಿಕ್ಕ ವಯಸ್ಸಿನಲ್ಲಿ ಈ ಮಾಡಿದಂತಹ ಪವಿತ್ರವಾದ ಸೇವೆ, ಅದನ್ನು ದೇವರು ಮರ್ಯಾದೆ ಕೊಟ್ಟು ಮಹಾ ಗೌರವವನ್ನು ನನಗೆ ಕೊಡ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ ಅವರೆಲ್ಲರಿಗಿಂತ ಮಿಗಿಲಾದಂತಹ ಸ್ಥಾನವನ್ನು ಪಡೆಯುವಂತೆ ಧ್ರುವ ಲೋಕವನ್ನೇ ನನಗೆ ಕೊಟ್ಟ ಪರಮಾತ್ಮ. ಆದರೆ ಬಹಳ ತಪ್ಪು ಮಾಡಿಬಿಟ್ಟೆ ನಾನು.
ತಪಸ್ಸೆಲ್ಲ ಆಗಿ ಹೋದ ಮೇಲೆ ಪರಮಾತ್ಮ ಪ್ರತ್ಯಕ್ಷನಾಗಿ ಅವನು ಫಲ ಕೊಡಬೇಕಾದಾಗ ಏನು ಗೊತ್ತಾಗಲಿಲ್ಲ. ಮೊದಲು ಮಾತಾಡ್ಲಿಕ್ಕೆ ಬರಲಿಲ್ಲ, ದೇವರ ಶಂಖವನ್ನು ಮುಟ್ಟಿದ, ದೇವರ ಶಂಖ ಸ್ಪರ್ಶದಿಂದ ಮಾತಾಡ್ಲಿಕ್ಕೆ ಬಂತು, ಸ್ತೋತ್ರ ಮಾಡಿದೆ, ಮಂತ್ರ ಮಾಡಿದೆ, ಎಲ್ಲವೂ ಮಾಡಿದ್ದಾಯ್ತು. ಏನು ಬೇಕು ನಿನಗೆ ಅಂದರೆ, ಸ್ವಾಮಿ ನನಗೆ ಉತ್ತಮವಾದ ಸ್ಥಾನ ಕೊಡು ಅಂತ ಕೇಳಿಬಿಟ್ಟೆ ಹೊರತು ಮೋಕ್ಷ ಕೊಡು ಅಂತ ಕೇಳಿಬಿಟ್ರೆ ಪರಮಾತ್ಮ ಕೊಡ್ತಾ ಇದ್ದ. ಆದರೆ ನಾನು ಇಷ್ಟೇ ಪುಣ್ಯ ಮಾಡಿದ್ದೇನು, ನನ್ನ ಪುಣ್ಯದ ಮಟ್ಟ ಇಷ್ಟೇ ಇತ್ತೇನು, ಧ್ರುವಲೋಕ ಪಡ್ಕೊಂಡೆ. ಅಯ್ಯೋ ದೇವರೇ, ಏನು ಧಿಕ್ಕಾರ ಮಾನವ ಜನ್ಮ. ಅಲ್ಪ ಸುಖಕ್ಕಾಗಿ, ಅಲ್ಪ ಸಿದ್ಧಿಗಾಗಿ, ಅಲ್ಪ ಫಲಕ್ಕಾಗಿ ಮಾನವರು ಸಾಯ್ತಾ ಇರ್ತಾರೆ. ಮಹೋನ್ನತವಾದಂಥ ಫಲ ಇದ್ದಾಗಲೂ ಅದನ್ನು ಪಡೆಯಲ್ಲ. ಮಹೋನ್ನತವಾದಂಥ ಫಲ ದೇವರು ಕೊಟ್ಟಾಗಲೂ ಕೂಡ ಅದನ್ನು ಪಡೆಯಲ್ಲ. ಹಾಗಾಗಿ ನಮ್ಮ ಹಣೆ ಬರಹ ಎಷ್ಟು ಇರಲಿ, ಮತ್ತಿನ್ನೇನು ಮಾಡೋದು ಅಂತ ಹೇಳಿ ದೇವರ ಸ್ಮರಣೆ ಮಾಡಿಕೊಂಡು ಮನೆಗೆ ಬರ್ತಾರೆ. ಎಲ್ಲರೂ ಅವರಿಗೆ ಸ್ವಾಗತ, ಅವರಿಗೆ ಬೇಕಾದಷ್ಟು ಮರ್ಯಾದೆ. ಚಿಕ್ಕಮ್ಮ ಬಂದು ಗಟ್ಟಿಯಾಗಿ ತಬ್ಕೋತಾಳೆ. ಏನಪ್ಪ, ನಾನು ಒಂದೇ ಒಂದು ಮಾತಾಡಿದ್ದಕ್ಕೆ ಏನೋ ಕೋಪದಲ್ಲಿ ಮಾತಾಡದೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಪಾಪ ಅವಳು ಕೂಡ ಬಹಳ ದುಃಖ ಪಡ್ತಾಳೆ. ಎಲ್ಲ ಹೇಳ್ತಾನೆ, ಅಮ್ಮ ನೀನು ತಪ್ಪಲ್ಲಮ್ಮ, ನೀನು ನಿಮಿತ್ತ ಅಂತ ಹೇಳ್ತಾನೆ. ನನ್ನ ಸಾಧನ ಆಗಬೇಕಾಗಿತ್ತು, ಇಟ್ಟು ಮಹಾ ಸಾಧನ ಆಗಬೇಕಾಗಿತ್ತು, ಹಾಗಾಗಿ ನೀನು ನಿಮಿತ್ತಳಾಗಿದ್ದಿ ಅಷ್ಟೇ ಹೊರತು ನಿನ್ನಿಂದ ಏನು ನನಗೆ ತೊಂದರೆ ಆಗಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ ಮೇಲೆ ಆಗ ಉತ್ತಾನಪಾದ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಧ್ರುವರಾಜ, ನೀನೇ ಅಪ್ಪ ರಾಜ, ದೇವರನ್ನೇ ಪಡ್ಕೊಂಡು ಬಂದಿದ್ದೀಯಾ, ಅಂತಹ ಮಹಾ ಸಾಧನ ಮಾಡಿದ್ದೀಯಾ, ಅಂತಹ ಸ್ಥಾನ ಗಳಿಸಿದ್ದೀಯಾ. ಇದು ಯಾವ ಲೆಕ್ಕ? ಈ ಭೂಲೋಕದ ಆಧಿಪತ್ಯ, ಈ ಭೂಲೋಕದ ಆಧಿಪತ್ಯ ಯಾವ ಲೆಕ್ಕ ಇದು? ಹಾಗಾಗಿ ಏನು ಬೇಡ ಅಂತ ಹೇಳಿ ಉತ್ತಾನಪಾದ ರಾಜ ಧ್ರುವರಾಜನಿಗೆ ಪಟ್ಟಾಭಿಷೇಕ ಮಾಡಿ ಆರಾಮಾಗಿ ಸಂತೋಷವಾಗಿ ರಾಜ್ಯ ಆಳು ಅಂತ ಹೇಳಿ ಅವರಿಗೆ ಬಿಡುತ್ತಾರೆ. ಹಾಗಾಗಿ ಧ್ರುವ ಮಹಾರಾಜ ಅವನು ರಾಜ್ಯವನ್ನು ಆಳ್ತಾ ಹಾಗೆ ಅವನು ಮುಂದುವರಿತಾ ಇದ್ದ. ಇನ್ನೂ ಸಾಕಷ್ಟು ಕಥಾ ಭಾಗ ಬರ್ತದೆ. ಇಲ್ಲಿ ನಾವು ತೋಡಂಥ ವಿಷಯ ಏನು ಅಂದರೆ, ಪರಮಾತ್ಮನ ಭಕ್ತಿಯ ಒಂದು ಕೇವಲ ಕಾರಣವಾಗೋದಿಲ್ಲ. ಭಕ್ತಿಗೆ ಜ್ಞಾನ ಕಾರಣವಾಗತ್ತೆ, ವೈರಾಗ್ಯ ಕಾರಣವಾಗತ್ತೆ, ಜನ್ಮಾಂತರ ಪುಣ್ಯ ಕಾರಣವಾಗತ್ತೆ, ಸೋತ್ತಮರ ಸಂಘ, ಉತ್ತಮರ ಸಂಘ ನಮಗೆ ಅದು ಕಾರಣವಾಗತ್ತೆ. ಎಲ್ಲವೂ ಸೇರಬೇಕು. ಎಲ್ಲವೂ ಸೇರಿದಾಗೇನೆ ಅದು ಒಂದು ನಾಣ್ಯ. ಇವಾಗ ನಾವು ಸಾಮಾನ್ಯ ವ್ಯವಹಾರ ಮಾಡ್ತೇವೆ. ಏನು, 1 ರೂಪಾಯಿ ಆಗಬೇಕಾದ್ರೆ ಅದಕ್ಕೆ 25 4 ಭಾಗ ಸೇರಿದಾಗ ಹೇಗೆ 1 ರೂಪಾಯಿ ಆಗುತ್ತೋ, ಅದೇ ಪ್ರಕಾರ ಒಂದು ಪೂರ್ಣವಾದ ಫಲವಾಗಬೇಕಾದರೆ ಅದಕ್ಕೆಲ್ಲವೂ ಸೇರಬೇಕು ಅನ್ನುವಂತಹ ವಿಚಾರ ನಮಗೆ ಜ್ಞಾನಿಗಳು ಕೊಡ್ತಾರೆ. ಅಷ್ಟು ಭಕ್ತಿಯನ್ನು ಮಾಡಬೇಕಾದರೆ ಆ ಭಕ್ತಿಗೆ ಶಕ್ತಿ ಏನು? ಸರ್ವಶಕ್ತಿ ಜ್ಞಾನ. ಆ ಜ್ಞಾನವನ್ನು ಪಡೆದುಕೊಂಡಂತಹ ಜ್ಞಾನಿಗಳು ಅವರು ಮಹಾತ್ಮರಾದಂತಹ ಶ್ರೀಪಾದರಾಜರು. ಅವರಿಗೆ ಸಂಪೂರ್ಣವಾಗಿರುವಂತಹ ದೇವರಲ್ಲಿ ಅಪಾರವಾದ ನಂಬಿಕೆ, ಅಪಾರವಾದ ವಿಶ್ವಾಸ. ಅವರಿಗೆ ದೇವರು ಮಾಡಿಕೊಟ್ಟಂತಹ ಶ್ರೇಷ್ಠವಾದ ಅನುಕೂಲಗಳು, ಎಷ್ಟೋ ಅನುಕೂಲಗಳಿಂದ, ಅನುಕೂಲ ಅನಾನುಕೂಲ ಎರಡೂ ದೇವರು ವಿಚಿತ್ರ ಮಾಡ್ತಾನೆ. ಆಗಿನ ಕಾಲಕ್ಕೆ ರಘುನಾಥ ತೀರ್ಥರು ಆಗ ಬಹಳ ಪ್ರಚಾರದಲ್ಲಿ ಇದ್ದರು. ಶ್ರೀಪಾದರಾಜರ ಕಾಲದ ಘಟ್ಟಗಳಲ್ಲಿ ರಘುನಾಥ ತೀರ್ಥರು ಅಂತ ಉತ್ತರಾದಿ ಮಠದ ಯತಿಗಳು, ಅವರು ಅಲ್ಲಿ ಇಲ್ಲಿ ಸಂಚಾರ ಮಾಡಿಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ. ಶ್ರೀಪಾದರಾಜರಿಗೂ ಅತ್ಯಂತ ಬಹಳ ಪರಿಚಯ ಆಗಿತ್ತು, ಎಲ್ಲ ಆಗಿತ್ತು. ಪರೀಕ್ಷೆಯೂ ಅವ್ರ ಮುಂದೆ ಆಗಿತ್ತು. ಹಾಗಾಗಿ ಒಂದಿನ ಹೀಗೆ ಕೂತ್ಕೊಂಡಾಗ, ಸ್ವಾಮಿ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ 64 ಭಕ್ಷ್ಯಗಳು, ರಾಜವೈಭವ, ಅನುಕೂಲ ಎಲ್ಲವೂ ನಿಮಗಿರ್ತದೆ ಅಂತ ರಘುನಾಥ ತೀರ್ಥರು ಅಂತಾರೆ. ಹೌದು ಸ್ವಾಮಿ, ದೇವರು ಇದು ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಆದರೆ ಏನು ಅಂದರೆ, ನಾಳೆ ನಾನೊಂದು ಕಡೆ ಹೋಗ್ತಾ ಇದ್ದೀನಿ, ಹೌದಾ? ತಾವು ಅಲ್ಲಿ ಹೋಗ್ರಿ. ನೀವು ಹೋಗಂತ ಏನೋ ಮನೆ ಹೋಗ್ತಾ ಇದ್ದೀರಲ್ಲ, ಅಲ್ಲಿ ನಾನು ಹೋಗ್ತೇನೆ. ಈ ಥರ ವ್ಯವಸ್ಥೆ ಹೀಗೆ ಮಾಡಿಕೊಳ್ತಾರೆ. ಮಾಡಿಕೊಂಡಾಗ ಸರಿ ಆಯಿತು ಅಂತ ಹೇಳಿ ಉತ್ತರಾದಿ ಮಠದ ಸ್ವಾಮಿಗಳು ಒಬ್ಬರ ಮನೆಗೆ ಹೋಗಬೇಕಾಗಿದೆ. ಅಲ್ಲಿ ಶ್ರೀಪಾದರಾಜರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಶ್ರೀಪಾದರಾಜರು ಬರುವಂಥ ಸ್ಥಳಕ್ಕೆ ಇಲ್ಲ, ರಘುನಾಥ ತೀರ್ಥರು ಬರ್ತಾ ಇದ್ದಾರೆ ಅಂತ ಅಲ್ಲಿ ಗೊತ್ತಾಯ್ತು. ಗೊತ್ತಾದಾಗ ಏನಾಯಿತು ವಿಚಿತ್ರ ಗೊತ್ತಾ? ಶ್ರೀಪಾದರಾಜರು ಬರುವಂಥ ಸ್ಥಳಕ್ಕೆ ರಘುನಾಥ ತೀರ್ಥರು ಬರ್ತಾರೆ ಅಂದಾಗ
ಅಲ್ಲಿ ಏನಿಲ್ಲ, ಕೇವಲ ಅಕ್ಕಿ, ಬೇಳೆ, ಬೆಲ್ಲ, ಕಾಯಿಪಲ್ಲೆ ಇಷ್ಟು ಮಾತ್ರ, ಒಂದು ಪಾಯಸ, ಒಂದೇನೋ ಒಂದು ಭಕ್ಷ್ಯ, ಸಿಂಪಲ್ ಅಡಿಗೆ ವ್ಯವಸ್ಥೆ ಅಷ್ಟೇ. ಅಲ್ಲಿ ಉತ್ತರಾದಿ ಮಠದ ಶಿಷ್ಯರೇ ಅವರು ನಿಜ, ಆದರೆ ಶ್ರೀಪಾದರಾಜರು ಬರ್ತಾ ಇದ್ದಾರೆ ಎಂದು ಗೊತ್ತಾಗಿ 64 ಭಕ್ಷ್ಯಗಳಿಗೆ ಏನೇನು ಬೇಕೋ, ಅವರ ವೈಭವಕ್ಕೆ ತಕ್ಕಂತೆ ಏನೇ ಬೇಕೋ ಅದೆಲ್ಲವನ್ನು ಅಲ್ಲಿ ಮಾಡಿಸ್ಬಿಡ್ತಾರೆ. ಅಲ್ಲಿ ಪೂಜೆಗೊಳ್ತಾರೆ, ಇಲ್ಲಿ ಈಜೆ ಆಯಿತು, ಆತಿಥ್ಯ ಇಬ್ಬರದು ಆತಿಥ್ಯ ಆಗತ್ತೆ, ಆಯ್ತು, ಸಂತೋಷ. ಆತಿಥ್ಯ ಪೂರ್ಣ ಆದ ಮೇಲೆ ಏನಾಗ್ತಾ ಬಂತು, ವಿಚಿತ್ರ. ಸಾಯಂಕಾಲ ಮತ್ತೆ ಭೇಟಿ, ಪರಸ್ಪರ ಕುಶಲ ಪ್ರಶ್ನೆಗಳು. ಏನು ಸ್ವಾಮಿ ನೀವು ಹೋಗಿದ್ರಾ? ನಾನು ಹೋಗಿದ್ದೆ. ಏನಾಯಿತು? ನಮಗೇನಾಗಬೇಕಾಯ್ತೋ ಅದು ಆಯಿತು. ನಿಮಗೇನಾಯಿತು? ನಮಗೇನಾಗಬೇಕಾಯ್ತೋ ಅದಾಯಿತು. ಇಬ್ಬರು ಅರ್ಥ ಬಹಳ ಚೆನ್ನಾಗಿತ್ತು. ಏನಾಯಿತು ಅಂತ ಮತ್ತೆ ಒಂದನೇ ಸಲ ಕೇಳಿದಾಗ ಸಂಕ್ಷಿಪ್ತ ಹೇಳ್ತಾರೆ, ಎರಡನೇ ಸಲ ಹೇಳಿದಾಗ ಆಗ ಅದನ್ನು ವಿಸ್ತಾರ ಮಾಡ್ತಾರೆ. ನಾನು ಬರೋದು ಉತ್ತರಾದಿ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದು ಅವರಿಗೆ ಮೊದಲು. ಆಮೇಲೆ ನಾನು ಶ್ರೀಪಾದರಾಜ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಎಲ್ಲ ವ್ಯತ್ಯಾಸಗಳು. ನನಗೆ ಬೇಕಾದ ಅಡಿಗೆ ವ್ಯವಸ್ಥೆ, ನನಗೆ ಬೇಕಾದ ದೇವರಿಗೆ ಸಮರ್ಪಣೆ ಮಾಡಬೇಕಾದ ಭಕ್ಷ್ಯ ಏನಿದ್ದಾವೋ ಅವೆಲ್ಲ ವ್ಯವಸ್ಥೆ ಅವರು ಮಾಡಿಬಿಡ್ತಾರೆ. ನನಗೇನಾಯ್ತು ಗೊತ್ತಾ, ನೀವು ಬರ್ತೀನಿ ಅಂತ ಗೊತ್ತಾಗಿದ್ದು ಆ ವ್ಯಕ್ತಿಗೆ, ನೀವು ಬರಲ್ಲ ಅಂತ ಗೊತ್ತಾದ ಮೇಲೆ ಅವನು ನನಗೆ ಬೇಕಾದ ವೈರಾಗ್ಯದ ಅಡಿಗೆ ಏನು ಬೇಕೋ ಆ ವೈರಾಗ್ಯಕ್ಕೆ ಸಂಬಂಧಪಟ್ಟಂಥ ಅಡಿಗೆಯನ್ನು ನನಗೆ ಮಾಡಿಸ್ಬಿಡ್ತಾರೆ. ಹಾಗಾಗಿ ಒಟ್ಟಾರೆ ನೀವು ಸುಖ ಪುರುಷರಪ್ಪ, ಸುಖ ಪ್ರಾರಬ್ಧ ನಿಮಗಿದೆ, ಈ ಒಂದು ಮಾತಾಡ್ತಾರೆ. ಸುಖ ಪ್ರಾರಬ್ಧ ಅಂತ, ಸುಖ ಪ್ರಾರಬ್ಧ ಅಂತ ಸುಮ್ಮನೆ ಹೇಳಿದ್ರು, ಅದು ಇದಲ್ಲ. ಅದು ಎಲ್ಲರಿಗೂ ಕೂಡ ಶಕ್ತಿ ಬೇಕದಕ್ಕೆ. ಎಲ್ಲದಕ್ಕೂ ಒಂಥರ ದೇವರು ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರ್ತಾನೆ, ಪರಮಾತ್ಮನಿಗೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಆ ತರಹದ ಒಂದು ಅವರ ಚರಿತ್ರೆಯಲ್ಲಿ ಈ ಕಥಾ ಅನೇಕ ಕಡೆಗೆ ಒಂದೊಂದು ಪ್ರಸಂಗದಲ್ಲಿ ಈ ಕಥಾ ಹೇಳ್ತಾ ಬರ್ತಾರೆ. ಒಟ್ಟಾರೆ 64 ಭಕ್ಷ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ವಾಡಿಕೆ ಒಂದು ಆ ಮಠದಲ್ಲಿ ಬಂದಿತ್ತು ಅವರ ಕಾಲದಲ್ಲಿ. ಹಾಗಾಗಿ ಅಷ್ಟು ಭಕ್ಷ್ಯಗಳನ್ನು ಅರ್ಪಣೆ ಮಾಡಬೇಕು. ಚತುಷ್ಷಷ್ಠಿ ಕಲಾ, 64 ಕಲೆಯನ್ನು ಹೊಂದಿದ್ರು ಮಹಾತ್ಮರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಇಷ್ಟೊಂದು ಶ್ರೇಷ್ಠರಾಗಿರ್ತಕ್ಕಂತಹ ನಮಗೆ ಶ್ರೀಪಾದರಾಜರು ಬಹಳಷ್ಟು ಶಾಸ್ತ್ರ ಗ್ರಂಥಗಳನ್ನು ಉಪದೇಶ ಮಾಡಿದ್ದಾರೆ ಮತ್ತು ಅನೇಕ ತತ್ವ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ನಮಗೆ ಒಂದೊಂದು ಹೆಜ್ಜೆಗೂ ನಮಗೆ ದಾರಿದೀಪವಾಗಿ ನಿಂತದ್ದು ಶಾಸ್ತ್ರ ಗ್ರಂಥವೇ ನಮಗೆ ವಿಶೇಷ. ಅವರನ್ನು ನೋಡಬೇಕು ಅಂದರೆ ಶಾಸ್ತ್ರಗಳ ಪುಸ್ತಕವನ್ನು ತೆಗೆದಾಗಲೇ ಗೊತ್ತಾಗತ್ತೆ ಅವರ ಮಹಿಮೆ ಎಂಥದ್ದು ಅಂತ. ಎಷ್ಟೋ ಗ್ರಂಥಗಳು ಕೆಲವು ಉಪಲಬ್ಧಿ ಇದೆ, ಕೆಲವು ಉಪಲಬ್ಧಿ ಇಲ್ಲ. ಆದರೂ ಕೂಡ ಕನ್ನಡ ಸಾಹಿತ್ಯದ ಒಂದು ಏನು ಪದಗಳಿದ್ದಾವೋ ಅವುಗಳೇ ಬಹಳ ಪ್ರಚಾರದಲ್ಲಿ ಇದೆ. ಕನ್ನಡ ಸಾಹಿತ್ಯದ ಪ್ರಚಾರ ಅವರು ಅದೇ ಇದು ಇಲ್ಲ ಅಂತಲ್ಲ, ಸಂಪೂರ್ಣವಾದ ಶಾಸ್ತ್ರ ಸಂಪತ್ತು ಇದ್ದೇ ಇದೆ, ಅದರಲ್ಲಿ ಎರಡೇ ಮಾತಿಲ್ಲ. ಶಾಸ್ತ್ರದ ಸಂಪೂರ್ಣವಾದಂತಹ ಪಾಂಡಿತ್ಯ, ಸಂಪೂರ್ಣವಾಗಿರುವಂತಹ ಪಾಂಡಿತ್ಯ ಯಾವ ಜನರಿಗೆ ಅದು ಸ್ವಲ್ಪ ಏನಾಗಿದೆ ಅಂದರೆ ಕೆಲವರಿಗೆ ಮುಟ್ಟಿದೆ, ಕೆಲವರಿಗೆ ಮುಟ್ಟಿಲ್ಲ. ಹಾಗಾಗಿ ಗ್ರಂಥಗಳು ಅಂದಾಗ ಶ್ರೀಪಾದರಾಜರ ಮಾಡಿದ ಸರ್ವೇ ಸಾಮಾನ್ಯ ಪದ್ಯಗಳನ್ನು ಹೆಚ್ಚು ನೋಡುವಂತಹ ಇವತ್ತಿನ ಒಂದು ಕಾಲಘಟ್ಟ. ಆದರೆ ಆಗಿನ ಕಾಲಘಟ್ಟದಲ್ಲಿ ಮಾತ್ರ ಮಹಾ ಗ್ರಂಥಗಳು, ವಾಗ್ವಜ್ರವೇ ಮೊದಲಾದಂತಹ ಎಲ್ಲ ಗ್ರಂಥಗಳು, ಅವರ ವ್ಯಾಖ್ಯಾನ ಮಾಡಿದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ವ್ಯವಸ್ಥೆ ಇತ್ತು. ಎರಡನೇ ಒಂದು ಮಹಾ ಸಾಧನ ಏನು ಅಂದರೆ ಮುಳುಬಾಗಿಲು ಕ್ಷೇತ್ರ, ಶ್ರೀರಂಗ ಕ್ಷೇತ್ರದಲ್ಲಿ ಅವರು ಸ್ವಲ್ಪ ದಿನ ಇರ್ತಾರೆ. ಅದಾದ ಮೇಲೆ ಮುಳುಬಾಗಿಲು ಮಠಕ್ಕೆ ಬರ್ತಾರೆ. ಮುಳುಬಾಗಿಲು ಮಠಕ್ಕೆ ಬಂದಾಗ ಅಲ್ಲಿ ಅವರು ಕಾರ್ಯಕ್ಷೇತ್ರವಾಗತ್ತೆ. ಸ್ವರ್ಣವರ್ಣ ತೀರ್ಥರು ಮೊದಲು ಶ್ರೀರಂಗದಲ್ಲಿ ಇರ್ತಾ ಇದ್ರು. ಹಾಗಾಗಿ ಶ್ರೀರಂಗದಲ್ಲಿದ್ದಾಗ ಅವರು ಅಲ್ಲಿ ಸ್ವಲ್ಪ ದಿನ ಇರ್ತಾರೆ. ತದನಂತರ ಶ್ರೀರಂಗ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿ ಅನುಕೂಲವನ್ನೆಲ್ಲ ಮಾಡಿಕೊಂಡು ಮುಳುಬಾಗಿಲಿಗೆ ಬರ್ತಾರೆ. ಮುಳುಬಾಗಿಲಕ್ಕೆ ಬಂದಾಗ ಅವತ್ತು ದಕ್ಷಿಣ ನಾಲಂದ ಅಂತ ಕರೀತಾ ಇದ್ರು ಅದಕ್ಕೆ. ಯಾವುದಕ್ಕೆ? ಮುಳುಬಾಗಿಲಿಗೆ ದಕ್ಷಿಣ ನಾಲಂದ ಅಂತ ಮಹಾ ವಿಶ್ವವಿದ್ಯಾಲಯ ಆಗಿತ್ತು. 16,000 ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು. ಅಂದ್ರೆ ಅರ್ಥ ಏನು? ಈಗ ನೋಡಿ,
10,000 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಒಂದು ಪಕ್ಕಕ್ಕೆ ಇಟ್ಬಿಡಿ. ಇನ್ನೊಂದು, ವ್ಯಾಸರಾಯರು ಅಧ್ಯಯನಕ್ಕೆ ಬಂದಿದ್ರು. 10,000 ಜನ ಅವರು ಬಿಟ್ಬಿಡಿ. ಅಧ್ಯಯನ ಮಾಡಿದಾರೋ ಬಿಟ್ಟಿದಾರೋ ಸುಮ್ಮನೆ ಏನೋ ಊಹಾಪೋಹ ಹೇಳ್ತಾರೆ ಅಂತ. ವ್ಯಾಸರಾಯರಂತ ವ್ಯಾಸರಾಯರು ಅಂಥ ಮಹನೀಯರು ಅಲ್ಲೇ ಅಧ್ಯಯನಕ್ಕೆ ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಧನ ಇನ್ನೇನು? ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಯರನ್ನ ಮಗುವಿನಂತೆ ಸಾಕಿ ಸಲಹಿ, ಆ ಮಗುವಿಗೆ ನನ್ನ ಹತ್ತಿರ ಇದ್ರೆ ಸಲಿಗೆ ಹೆಚ್ಚಾಗತ್ತೆ, ಬೇಡ ಅನ್ನೋದಕ್ಕಾಗಿ ಆ ಮಗುವನ್ನು ಶ್ರೀಪಾದರಾಜರ ಹತ್ತಿರ ಕಳಿಸಿಕೊಡ್ತಾರೆ. ಶ್ರೀಪಾದರಾಜರು ಮುಳುಬಾಗಿಲಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ತಯಾರು ಮಾಡಿದ್ರು. ಅವರ ಹತ್ತಿರ ಅಧ್ಯಯನ, ಸುಧಾಂತದವರೆಗೂ ವೇದಾಂತದವರೆಗೂ ಅಧ್ಯಯನ ಆಗಿದೆ ವ್ಯಾಸರಾಯರಿಗೆ. ಶ್ರೀಪಾದರಾಜರಲ್ಲೇ ಅಧ್ಯಯನ ಆಗಿದೆ. ಹಾಗಾಗಿ ವ್ಯಾಸರಾಯರನ್ನ ಶಿಷ್ಯರನ್ನಾಗಿ ಪಡೆದಿದ್ದಾರೆ ಅಂದರೆ ಇನ್ನೇನು ಬೇಕು? ಇದಕ್ಕಿಂತ ಮಹಾ ಸಾಧನೆ ಇನ್ನೇನು? ಇನ್ನೊಂದು ಮಹಾ ಘಟನೆ ಹೇಳ್ತಾರೆ. ಅವರು ಇರುವಂತಹ ಸಮಯದಲ್ಲಿ ಒಂದು ಘಟನೆ ಆಯಿತು. ತಿರುಪತಿಯಲ್ಲಿ ಈ ಎಲ್ಲ ಅರ್ಚಕರು ದೇವರಿಗೆ ಹಾಕಿದಂಥ ಆಭರಣಗಳು, ಅಲ್ಲಿರುವಂತಹ ಅನೇಕ ಪದಾರ್ಥಗಳನ್ನೆಲ್ಲ ತಮ್ಮ ಮನೆಗೆ ಬಳಸಿಕೊಳ್ತಾ ಇದ್ರು. ಇದನ್ನು ಕಂಡು ಸಹನ ಆಗಲಿಲ್ಲ ಸಾಳ್ವನಿಗೆ. ವಿಜಯನಗರ ಸಾಮ್ರಾಜ್ಯದ ಅರಸನ ಸಾಮಂತ ಸಾಳ್ವ ನರಸಿಂಹ ಅಂತ ಇದ್ದ. ಅವನಿಗೆ ಇದು ಸಹನ ಆಗಲಿಲ್ಲ. ಆ ಸಾಳ್ವನ ಮಾತನ್ನು ಇವ್ರಿಗೆ ಕೇಳ್ತಾ ಇಲ್ಲ. ಆಗಾಗ ಬಂದು ಹೇಳ್ತಾ ಇದ್ದ, ದೇವರ ಆಭರಣಗಳು, ದೇವರಿದು, ಅದನ್ನೆಲ್ಲ ನೀವೆಲ್ಲದನ್ನು ಬಳಕೆ ಮಾಡೋಂಗಿಲ್ಲ, ಅದೆಲ್ಲ ಬಹಳ ಪವಿತ್ರವಾಗಿರುವಂಥದ್ದು, ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಅರ್ಚಕರಾಗಿದ್ದೀರಿ, ನೀವು ಅರ್ಚಕರಾಗೇ ಇರಬೇಕು, ಆ ಪದಾರ್ಥ ಯಾವುದು ಕೂಡ ಬಳಸೋಂಗಿಲ್ಲ ಅಂತ 2-3 ಸಲ ಗಡುವು ಹಾಕಿದರೂ ಕೂಡ ಕೇಳಲಿಲ್ಲ. ಕೇಳದೇ ಇದ್ದಾಗ ಅವರಿಗೆ ಸ್ವಲ್ಪ ಭಯಪಡಿಸಿ ಬನ್ನಿ ಅಂತ ಆದೇಶ ಮಾಡಿದ ಸಾಳ್ವ ನರಸಿಂಹ. ಅಲ್ಲಿದ್ದಂಥ ಅರ್ಚಕರಿಗೆ ಸ್ವಲ್ಪ ಭಯಪಡಿಸ್ರಿ, ಏನು ಮಾಡಬೇಡ್ರಿ, ಭಯಪಡಿಸ್ರಿ ಅಂತ ಹೇಳಿ ಕಳಿಸಿದಾಗ ಇವರು ಹೋಗಿ ಅಲ್ಲಿ ಒಂದು 10,000 ಜನರನ್ನು ಸಂಹಾರನೆ ಮಾಡಿ ಬಂದ್ಬಿಡ್ತಾರೆ. ಪ್ರಾರಬ್ಧ ನೋಡಿ ಹೇಗಿದೆ. ಆ ಪ್ರಾರಬ್ಧ ಕರ್ಮ ಇವನ ಮೇಲೆ ಅಂಟಿಕೊಂಡದ್ದು. ಅಯ್ಯೋ ದೇವರೇ, ನಾನೊಂದು ಮಾಡದೆ ಇದೊಂದು ಆಯ್ತಲ್ಲ, ನಾನು ಹೇಳಿ ಭಯಪಡಿಸಿ ಬನ್ನಿಯಪ್ಪ ಅಂತ ನಾ ಹೇಳಿದೆ. ಅವರು ದೇವರ ಆಭರಣಗಳನ್ನೆಲ್ಲ ಅಪವ್ಯಯ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ದೇವರಿಗೆ ಹಾಕತಕ್ಕಂಥದ್ದು, ಅದನ್ನೆಲ್ಲ ಯಾರ್ಯಾರೋ ಬಳಸ್ತಾ ಇದ್ದಾರೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಭಯಪಡಿಸ್ರು ಅಂತ ಹೇಳಿದ್ರೆ, ಸಂಹಾರನೆ ಮಾಡಿ ಬಂದಿದ್ದೀರಪ್ಪ ಬ್ರಾಹ್ಮಣರಿಗೆ, ಏನು ಹೇಳೋದು ನಿಮಗೆ ಅಂತ ಹೇಳಿ ಬ್ರಹ್ಮ ಹತ್ಯಾ ದೋಷ ಬಂತು ನನಗೆ, ಯಾಕೆ ಮಾಡಿಸಿದ್ದು ನಾನಾಗಿದ್ದಕ್ಕೆ ನನಗೆ ದೋಷ ಬಂತು ಅಂತ ಹೇಳಿ ಬಹಳ ದುಃಖ ಪಡ್ತಾ ಇದ್ದ. ಚಂದ್ರಗಿರಿಗಿದ್ದವನು. ಚಂದ್ರಗಿರಿ ಅಂತ ಏನು ಇವತ್ತು ನಾವು ತಿರುಪತಿಗೆ ಹೋಗಬೇಕಾದಾಗ ಮುಳುಬಾಗಿಲು ಸ್ವಲ್ಪ ದೂರ ಹೋಗ್ತಾ ಇರುವಾಗ ಆ ಪಲಮನೇರು, ಹಾಗೆ ಮುಂದೆ ಹೋಗ್ತಿರುವಾಗ ಚಂದ್ರಗಿರಿ ಅಂತ ಬರುತ್ತೆ. ಆ ಚಂದ್ರಗಿರಿಗೆ ಅವನು ಅಲ್ಲಿ ನಾಯಕನಾಗಿದ್ದ. ಅವನಿಗೆ ಯಾರು ಹೇಳ್ತಾರೆ ಬ್ರಾಹ್ಮಣರು, ಸ್ವಾಮಿ ಬ್ರಹ್ಮ ಹತ್ಯಾ ದೋಷ ಮಾಡಿದ್ದೀನಿ ಅಂತ ಹೇಳಿ ನೀವು ಮನಸ್ಸಿಗೆ ಬಹಳ ನೋವು ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಿ ಇದಕ್ಕೊಂದು ಪರಿಹಾರ ಇದೆ. ಹಿಂದಕ್ಕೆ ನಮ್ಮ ಗುರುಗಳು ಶ್ರೀಪಾದರಾಜರು ಅಂತ ಇದ್ದಾರೆ ಮುಳುಬಾಗಿಲಿನಲ್ಲಿ. ಅವು 16,000 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ದೊಡ್ಡ ಗುರುಕುಲ ಇದೆ. ಅದು ದಕ್ಷಿಣ ನಾಲಂದ ವಿಶ್ವವಿದ್ಯಾಲಯ ಹೇಗಿದೆಯೋ ಇಲ್ಲಿ ಕೂಡ ಹಾಗೇನೆ ಅನೇಕ ಗ್ರಂಥಗಳಿದ್ದಾವೆ, ಅನೇಕ ಛಾತ್ರ ಇದ್ದಾರೆ, ಅಲ್ಲಿ ಅಧ್ಯಯನ ಇದೆ, ಅಧ್ಯಾಪನ ಇದೆ, ಬಹಳ ಅಧ್ಯಾಪಕರಿದ್ದಾರೆ, ಸಾವಿರಾರು ಜನ ಅಧ್ಯಾಪಕರೇ ಇದ್ದಾರೆ ಅಲ್ಲಿ. ಅಂತಹ ಪವಿತ್ರವಾದ ಸ್ಥಳ ಅದು ಒಂದು. ಎರಡನೇದಾಗಿ ಗುರುಗಳು ಕೂಡ ಅವರು ಮಹಾ ತಪೋನಿಧಿಗಳಾಗಿದ್ದಾರೆ. ಮಹಾ ಸಾಮರ್ಥ್ಯ ಇದೆ ಅವರಿಗೆ. ಎಲ್ಲವನ್ನೂ ಕೂಡ ಅವರು ನುಂಗಿ ನೀರು ಕುಡಿಯುವ ಸಾಮರ್ಥ್ಯ ಅವರಿಗಿದೆ. ಮಹಾ ಸಾಮರ್ಥ್ಯ ತಪೋನಿಧಿಗಳಾಗಿದ್ದಾರೆ. ಯಾವುದಕ್ಕೂ ಅವರು ಭಯಪಡೋದಿಲ್ಲ. ಯಾಕೆ? ಅಕಾಟ್ಯವಾಗಿ ಭಗವಂತನಲ್ಲಿ ಅವರು ವಿಶ್ವಾಸ ಮಾಡಿ ಭಕ್ತಿಯಿಂದ ತಪಸ್ಸು ಮಾಡಿಕೊಂಡಿದ್ದಾರೆ. ಅಂಥವ್ರ ಹತ್ರ ನೀವು ಹೋದರೆ ನಿಮಗೆ ಒಳ್ಳೆಯದಾಗತ್ತೆ. ಈ ಬ್ರಹ್ಮ ಹತ್ಯಾ ದೋಷ ಏನಿದೆಯಲ್ಲ ಅದು ಪರಿಹಾರವಾಗತ್ತೆ. ಈ ಬ್ರಹ್ಮ ಹತ್ಯಾ ದೋಷ ಎಂತೆಂಥವರನ್ನು ಕಾಡಿದೆ ಗೊತ್ತಾ? ಎಂತೆಂಥವರನ್ನು ಕಾಡಿದೆ. ರಾಮದೇವರು ರಾವಣ ಸಂಹಾರ ಮಾಡ್ತಾನೆ ಪರಮಾತ್ಮ. ಬ್ರಹ್ಮ ಹತ್ಯಾ ದೋಷ ಬಂತು ಅಂತ ಹೇಳಿ ದೇವರಿಗೆ ಯಾವುದು ನಿರಂಜನ ನಿರವಧ್ಯ ಯಾವುದೂ ಇಲ್ಲ ಪರಮಾತ್ಮನಿಗೆ. ಆದರೂ ಜಗತ್ತಿನ ಒಂದು
ಲೋಕದೃಷ್ಟಿಯಿಂದ ದೇವರು ಬ್ರಹ್ಮಹತ್ಯವನ್ನು ಒಪ್ಪಿಕೋತಾನೆ ಪರಮಾತ್ಮ. ಅದೇ ಪರಶುರಾಮ ದೇವರು ಕ್ಷತ್ರಿಯ ಸಂಹಾರ ಮಾಡ್ತಾರೆ. ಕ್ಷತ್ರಿಯ ಸಂಹಾರ ಮಾಡಿ ಒಬ್ಬ ಕ್ಷತ್ರಿಯನು ಕೂಡ ಬರುವ ಹಾಗಿಲ್ಲ, ಬದುಕೋ ಹಾಗಿಲ್ಲ, ಹಾಗೆ ಹೀಗೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಕೊನೆಗೊಬ್ಬ ಕ್ಷತ್ರಿಯ ಉದುರ್ತಾನೆ. ಇಲ್ಲಿ ಬ್ರಹ್ಮಹತ್ಯಾ ದೋಷವನ್ನು ಮರ್ಯಾದೆ ಕೊಟ್ಟದ್ದು ಯಾಕಂದರೆ ದೇವರು ಮರ್ಯಾದೆ ಕೊಡ್ತಾನೆ. ಹೌದು, ರಾವಣ ಮಹಾ ಪ್ರಚಂಡ ಪಂಡಿತನಾಗಿದ್ದ, ಶಾಸ್ತ್ರಜ್ಞನಾಗಿದ್ದ, ಎಲ್ಲವೂ ಇದ್ದವನಿಗೆ, ಆದರೆ ಉನ್ಮತ್ತನಾಗಿದ್ದ. ಆದ್ದರಿಂದ ಅವನಿಗೆ ಈ ಥರ ಪರಿಸ್ಥಿತಿ ಬಂತೆ ಹೊರತು ಹಾಗಾಗಿ ನಾನು ಹತ್ಯೆ ಮಾಡ್ತಿರ್ಲಿಲ್ಲ ಅವನಿಗೆ. ಆದರೆ ಧರ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದ, ಬ್ರಾಹ್ಮಣನಾಗಿ ಪಂಡಿತನಾಗಿದ್ದ, ಜ್ಞಾನಿಯಾಗಿದ್ದ, ಎಲ್ಲವೂ ಆಗಿದ್ದ, ತಪಸ್ವಿ ಆಗಿದ್ದ, ಶಿವಭಕ್ತನಾಗಿದ್ದ, ಎಲ್ಲ ದೃಷ್ಟಿಯಿಂದಲೂ ಕೂಡ ಅವನಿಗೆ ಕೊಲ್ಲಬಾರ್ದಾಗಿತ್ತು. ಆದರೆ ಮಹಾ ಅಪಚಾರ ಮಾಡಿದ್ದರಿಂದ ಅವನಿಗೆ ಕೊಲ್ಲಲೇಬೇಕಾಯಿತು. ಆದ್ದರಿಂದ ಕೊಂದು ಹಾಕಿದ ಮೇಲೆ ಬ್ರಹ್ಮಹತ್ಯೆಯನ್ನು ಪರಮಾತ್ಮ ಅದನ್ನು ಹೌದು ಅಂತ ಅಂಗೀಕಾರ ಮಾಡ್ಕೋತಾನೆ ಪರಮಾತ್ಮ. ಬ್ರಹ್ಮಹತ್ಯ ಬಹಳ ಕೆಟ್ಟದ್ದು, ಅದು ಮಹಾ ಏನಂತಾರೆ ಅದು ಯಾವ ಕಾಲಕ್ಕೂ ಬಿಡಲ್ಲ. ಬ್ರಹ್ಮಹತ್ಯ ಬಹಳ ದೊಡ್ಡದು, ಬಹಳ ಘೋರವಾದದ್ದದು, ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಬಹಳ ಏನು ಇದಕ್ಕೆ ಮರ್ಯಾದೆ ಕೊಟ್ಟದ್ದು ರಾಮದೇವರು. ಆದ ನಂತರ ಇಂದ್ರದೇವರು ಕೂಡ ವೃತ್ರಾಸುರ ಸಂಹಾರ ಮಾಡ್ತಾರೆ. ಹೌದಾ? ವೃತ್ರಾಸುರ ಸಂಹಾರ ಮಾಡಿದಾಗ ಏನಾಯಿತು? ವೃತ್ರಾಸುರ ಸಂಹಾರ ಮಾಡಬೇಕಾದಾಗ ಎಲ್ಲರೂ ಸಹಾಯ ಮಾಡ್ತಾರೆ. ಯಾವಾಗಲೂ ಹಾಗೇನೆ, ನನಗೂ ಸ್ವಲ್ಪ ಕೀರ್ತಿ ಬರಲಿ, ನನಗೂ ಸ್ವಲ್ಪ ಕೀರ್ತಿ ಬರಲಿ, ಅವರೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಎಲ್ಲರೂ ಜಯ ಜಯಕಾರ ಹೊಡಿತಾ ಇರ್ತಾರೆ. ಯಾವಾಗ ಅಲ್ಲಿ ಏನಾದರೂ ಸ್ವಲ್ಪ ಅವಘಡ ಆಯಿತು, ಅಚಾತುರ್ಯ ಆಯಿತು, ಏನೋ ಸಮಸ್ಯೆ ಆಯಿತು ಅಂದರೆ ಆಗ ಜನ ಮಾತ್ರ ಬಹಳ ಬದಲಾಗಿ ಬಿಡ್ತಾರೆ, ಬದಲಾವಣೆ ಆಗಿಬಿಡ್ತು. ಎಂಥ ವಿಚಿತ್ರ! ವೃತ್ರಾಸುರ ಸಂಹಾರ ಮಾಡಬೇಕಾದಾಗ ಎಲ್ಲರೂ ಜಯ ಜಯಕಾರ ಹಾಕಿದ್ದಾರೆ. ಪುಷ್ಪವೃಷ್ಟಿ ಮಾಡಿದ್ದೇನು, ಅವನಿಗೆ ಅನುಕೂಲ ಮಾಡಿದ್ದೇನು, ಎಲ್ಲವೂ ಮಾಡಿದ್ದಾಯ್ತು. ಎಲ್ಲ ಮುಗಿದ ಮೇಲೆ ಆಗ ಹೇಳ್ತಾರೆ, ವೃತ್ರಾಸುರ ಸಂಹಾರ ಮಾಡಿದ್ದೀಯಾ, ಬಹಳ ಒಳ್ಳೆಯದಾಯಿತು, ಶ್ರೇಷ್ಠವಾದ ಕೆಲಸ ಮಾಡಿದ್ದೀಯಾ, ಆದರೆ ಬ್ರಹ್ಮ ಹತ್ಯಾ ದೋಷ ನಿನಗೆ ಬಂತು. ನೋಡಿ, ಅಪರೋಕ್ಷ ಜ್ಞಾನಿಗಳೇ ಇಂದ್ರದೇವರು, ನಿತ್ಯಾಪರೋಕ್ಷಗಳಲ್ಲ, ಅಪರೋಕ್ಷಗಳು. ಒಂದು ಬಾರಿ ಅಪರೋಕ್ಷವಾಗಿದೆ, ದೇವತೆಯಾಗಿದ್ದಾರೆ, ಇಂದ್ರ ಪದವಿ ಯೋಗ್ಯರಾಗಿದ್ದಾರೆ, ಇಂದ್ರ ಪದವಿಯಲ್ಲೇ ಇದ್ದಾರೆ, ಸತ್ಕರ್ಮಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ ಭಗವಂತನ ಕಾರ್ಯ. ದುಷ್ಟ ನಿಗ್ರಹ ಮಾಡೋದು ಭಗವಂತನ ಕಾರ್ಯ, ದೇವರ ಪೂಜಾ ಅಂತ ಭಾವಿಸಿ ವೃತ್ರಾಸುರ ಸಂಹಾರ ಮಾಡಿದ್ದಾದ ಮೇಲೆ ಬ್ರಾಹ್ಮಣರು ಆಮೇಲೆ ಹೇಳ್ತಾರೆ, ಹೀಗೆಲ್ಲ ಆಗೋಯ್ತು. ಹೌದಾ? ಸರಿ. ಆ ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಳ್ಳೋದಕ್ಕೆ ತಮ್ಮಲ್ಲಿರುವಂಥ ಪುಣ್ಯವನ್ನು ಖರ್ಚು ಮಾಡಲಿಲ್ಲ, ಅಪರೋಕ್ಷಗಳೇ ಆಗಿದ್ದಾರೆ. ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗತ್ತೆ, ಸಾಮರ್ಥ್ಯ ಇದೆ, ಇಲ್ಲ ಅಂತಿಲ್ಲ. ಆದರೆ ಏನು ಗೊತ್ತಾ, ಇದನ್ನು ಮಾಡಿಕೊಂಡಾಗ ಅವರಿಗೆ ಪುಣ್ಯ ಹ್ರಾಸವಾಗತ್ತೆ. ಹಾಗಾಗಿ ಪ್ರತ್ಯೇಕವಾದಂಥ ತಪಸ್ಸು ಮಾಡಬೇಕಾಗತ್ತೆ ಅವರು. ಅನ್ನೋದಕ್ಕಾಗೇನೆ ಏನು ಮಾಡ್ತಾರೆ, ಆಗ ಬ್ರಹ್ಮಹತ್ಯಾ ದೋಷ ಬಂದಿದೆ, ನಾನು ತಪಸ್ಸು ಮಾಡಬೇಕು ಅಂತ ಹೇಳಿ ಬ್ರಹ್ಮನಾಳದಲ್ಲಿ ಕೂತುಕೊಂಡು ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರು ಕಮಲದಲ್ಲಿ ಕೂತ್ಕೊಂಡಿದ್ದಾರೆ. ಆ ಕಮಲಕ್ಕೆ ಒಂದು ದೇಟು ಇದೆ, ಕಮಲಕ್ಕೆ ನಾಳ ಅಂತ ಕರೀತಾರೆ. ಆ ಕಮಲದ ನಾಳ ಭಗವಂತನ ನಾಭಿಗೆ ಅಂಟಿಕೊಂಡಿದೆ. ಅಂತಹ ಒಂದು ಸ್ಥಳವನ್ನು ಹುಡುಕಿಕೊಂಡು ಆ ಬ್ರಹ್ಮನಾಳದಲ್ಲಿ ಸೇರಿಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡಿ ಬಂದ ಮೇಲೆ, ಎಷ್ಟೋ ದಿನ ತಪಸ್ಸು ಮಾಡಿ ಆ ತಪಸ್ಸಿನ ಫಲವನ್ನು ಪಡೆದುಕೊಂಡು ಆ ಶಕ್ತಿಯನ್ನು ಇದನ್ನು ಪರಿಹಾರ ಮಾಡಿಕೊಳ್ತಾರೆ. ನೋಡಿ ಎಂಥ ವಿಚಿತ್ರ! ಅವರಲ್ಲಿದ್ದಂತಹ ಶಕ್ತಿ ಕೊಡಲಿಲ್ಲ, ಪ್ರತ್ಯೇಕವಾದಂತಹ ಶಕ್ತಿ ಸಂಪಾದನೆ ಮಾಡಿ ಆ ಬ್ರಹ್ಮ ಹತ್ಯಾ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆ ತಪಸ್ಸಿನ ಪುಣ್ಯವನ್ನು ಇದಕ್ಕೆ ಕೊಟ್ಟು ದೋಷವನ್ನು ಪರಿಹಾರ ಮಾಡಿಕೊಳ್ತಾರೆ.
ಅಂದರೆ ಇಂದ್ರದೇವರಿಗೆ ಇಷ್ಟೊಂದು ಸರ್ಕಸ್ ಮಾಡಬೇಕಾಯ್ತಾ, ಇಷ್ಟು ಕಷ್ಟಪಡಬೇಕಾಯ್ತಾ ಬ್ರಹ್ಮಹತ್ಯಾ ದೋಷ ಅವರಿಗೆ? ಹೌದು. ಅಂದ ಮೇಲೆ ಪಾಪ ರಾಜ, ಅದರಲ್ಲಿ ಸಾಮಂತ ರಾಜ, ಅದರಲ್ಲಿ ಪಾಪ ಬಹಳ ದುಃಖಿತನಾಗಿದ್ದಾನೆ. ಬ್ರಹ್ಮಹತ್ಯೆ ಮಾಡಿದ್ದೀನಲ್ಲ, ನನ್ನ ಕಡೆಯಿಂದ ಆಗೋಯ್ತಲ್ಲ, ಅಯ್ಯೋ ದೇವರೇ ಏನು ಮಾಡಬೇಕು ಅಂತಂದಾಗ ಆಗ ಹೇಳ್ತಾರೆ, ಚಿಂತೆ ಮಾಡಬೇಡಿ, ಶ್ರೀಪಾದರಾಜರಿದ್ದಾರೆ, ಅವ್ರ ಹತ್ರ ಹೋಗಿ ಎಲ್ಲ ಕಷ್ಟ ಪರಿಹಾರ ಆಗತ್ತೆ ಅಂದಾಗ ಎಷ್ಟೋ ಜನ ಅಪಹಾಸ ಮಾಡಿದ್ದಾರೆ. ಬ್ರಹ್ಮಹತ್ಯಾ ದೋಷ ಹೇಗೆ ಪರಿಹಾರ ಆಗತ್ತೆ ಸ್ವಾಮಿ? ಆಗ ಈ ಗೇರು ಹಣ್ಣು ಅಂತ ಕರೀತಾರಪ್ಪ, ನಾವು ನೋಡಿಲ್ಲ, ದೊಡ್ಡವರೆಲ್ಲ ತಂದೆ ತಾಯಿಗಳೆಲ್ಲ ನೋಡಿದ್ದಾರೆ. ಗೇರು ಹಣ್ಣು ಅದು ಬಹಳ ಕಪ್ಪಾಗಿರುವಂತಹ ಅದು ಎಣ್ಣೆ ಬರ್ತದೆ, ಕಪ್ಪಾದ ಎಣ್ಣೆ ಬರ್ತದೆ. ಅದರಿಂದ ಅದನ್ನು ಮಸಿ ಮಾಡಿ ಶುಭ್ರವಾದ ವಸ್ತ್ರವನ್ನು ಆ ಮಸಿಯಲ್ಲಿ ಎತ್ತಿ ಅದರಲ್ಲಿ ಅದ್ದಿ ಅದನ್ನು ಇಡ್ತಾರೆ. ನೋಡಿ ಹೇಗಿದೆ. ಆ ಇಟ್ಟಾಗ ನಿಮ್ಮ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡ್ತೇನೆ. ಹೇಗೆ ಮಾಡ್ತೀರಾ? ದೇವರಿಗೆ ನಾವೇನು ಮಾಡ್ತೀವಿ, ದೇವರ ಪೂಜೆ ಮಾಡ್ತಾ ಇರುವಾಗ ಸಾಮಾನ್ಯವಾಗಿ ಈ ಬ್ರಹ್ಮಹತ್ಯಾದಿ ದೋಷವೆಲ್ಲ ಪರಿಹಾರವಾಗಬೇಕು. ಅನ್ನದಲ್ಲಿ ವಿಷಾದಿಗಳು ಯಾವುದು ಬಿದ್ದಿರಬಾರದು. ಉಂಡಂಥ ಅನ್ನ ಅದು ದೇವರ ನೈವೇದ್ಯ ಆಗಬೇಕು, ಪ್ರಸಾದವಾಗಬೇಕು, ಯಾವ ದೋಷಗಳಾಗಬಾರದು ಅನ್ನುವಂಥ ಕಾರಣಕ್ಕೆ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡಿ ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಅಭಿಮಂತ್ರಣವನ್ನು ಮಾಡಿ ದೇವರಿಗೆ ಅದನ್ನು ಪೂರ್ಣವಾಗಿ ಶಂಖ ಭ್ರಮಣ ಮಾಡಿ ಆ ನೀರನ್ನು ಅದೇನು ಮಾಡ್ತಾರೆ, ಸಾಮಾನ್ಯವಾಗಿ ನೈವೇದ್ಯಗಳಿಗೆ ಪ್ರೋಕ್ಷಣೆ ಮಾಡಿ ಆಮೇಲೆ ನೈವೇದ್ಯವನ್ನು ಮಾಡುವಂತಹ ಒಂದು ಸಂಪ್ರದಾಯ. ಇದೇ ಪ್ರಸಂಗದಲ್ಲಿ ಏನು ಮಾಡ್ತಾರೆ, ಆ ಗೇರು ಎಣ್ಣೆಯಲ್ಲಿ ಅದ್ದಿದಂಥ ಶುಭ್ರವಾದ ವಸನವನ್ನು ತಂದು ಇಡಿ, ನಾನು ಬ್ರಹ್ಮಹತ್ಯಾ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಆ ಶಂಖಭ್ರಮಣ ಮಾಡಿದ ನೀರು, ಶಂಖೋದಕದ ನೀರು, ಅದನ್ನು ಅದಕ್ಕೆ ಪ್ರೋಕ್ಷಣೆ ಮಾಡ್ತಾರೆ. ಮಾಡಿದಾಗ ಮೊದಲಿಗೆ ಯಾವ ಥರ ಇತ್ತಲ್ಲ ಶುಭ್ರವಸ್ತ್ರ, ಅದೇ ಶುಭ್ರವಸ್ತ್ರ ಆಗತ್ತೆ ಅಂತ. ಕಪ್ಪು ವಸನ ಶುಭ್ರವಸನವನ್ನಾಗಿ ಮಾಡಿದ ಮಹಿಮೆ ಸಾಲದೆ ಅಂತ ಅವರ ಒಂದು ಕೃತಿಯಲ್ಲಿ ಬರ್ತದೆ. ಹಾಗಾಗಿ ಇಷ್ಟು ಶ್ರೇಷ್ಠವಾಗಿರುವಂತಹ ನಮಗೆ ಏನು ಮಹಿಮೆಗಳು, ಶ್ರೀಪಾದರಾಜರ ಮಹಿಮೆ, ಇಷ್ಟು ಶ್ರೇಷ್ಠವಾಗಿರುವಂತಹ ದಿವ್ಯ ಪುರುಷರು ಅವತಾರ ಮಾಡಿದ್ದು ಯಾವಾಗ? 17ನೇ ಶತಮಾನ. 17 ಆ ಶತಮಾನಗಳ ವಿಚಾರ ಮಾಡಿದಾಗ ಸ್ವಲ್ಪ ನಾವು ಹೀಗೆ ಬಂದರೆ ಒಂದು 300-400 ವರ್ಷಗಳು ಅಂದ್ಕೊಳ್ಳಿ. 400 ವರ್ಷಗಳವರೆಗೆ ಅವರ ಕಾರ್ಯಕ್ರಮ, ಅವರ ಆರಾಧನೆಗಳು ಇಷ್ಟೊಂದು ವೈಭವದಿಂದ ಆಗ್ತಾ ಇದೆ ಅಂದರೆ ಆ ವ್ಯಕ್ತಿಗೆ ಸಾಮರ್ಥ್ಯ ಎಂಥದ್ದು, ದೇವರು ಅವರಿಗೆ ಕೊಟ್ಟಂಥ ಭಾಗ್ಯ ಎಂಥದ್ದು. ಎಲ್ಲರೂ ಹಾಗೇನೆ, ಪ್ರತಿಯೊಬ್ಬರೂ ಕೂಡ ಹಾಗೇನೆ. 300 ವರ್ಷ, 400 ವರ್ಷ, 500, 600, 800, 1200 ಹೀಗೆ ಎಷ್ಟೆಷ್ಟು ವರ್ಷಗಳು ಹಿಂದೆ ಮುಂದೆ ಆಗ್ತದೋ ಅವರ ಆರಾಧನೆಗಳು ಹಾಗೇನೇ ಮಾಡ್ತಾ ಬರ್ತಾರೆ. ಅಂದರೆ ಅವರು ಈ ಜಗತ್ತಿಗೆ ಕೊಟ್ಟಂತಹ ಕೊಡುಗೆ, ಭಕ್ತಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಉಪದೇಶ ಕೊಟ್ಟಿದ್ದಾರೆ, ಅತ್ಯಂತ ಆತ್ಮೀಯರಾಗಿದ್ದಾರೆ, ನಮ್ಮವರೇ ಅನಿಸುವಂತಹ ಒಂದು ಭಾವನೆ ಬಿತ್ತಿದ್ದಾರೆ. ನೀವು ನನ್ನವರು ಅನ್ನುವಂತಹ ಭಾವನೆ ಬಿತ್ತಿದ್ದಾರೆ. ನೀವೆಲ್ಲರೂ ನನ್ನವರು ಅನ್ನುವಂತಹ ಭಾವನೆ ಯಾರಿಗೆ ಬರ್ತದೆ ಹೇಳಿ? ಹಾಗಾಗಿ ಅಷ್ಟೊಂದು ಅವರ ಹೆಸರು ಹೇಳಿದರೆ ಸಾಕು. ಅವರ ಹೆಸರು ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ಶ್ರೀಪಾದರಾಜಾಯ ನಮಃ ಇಟ್ಟಂದ್ರೆ ಸಾಕು. ಯಾರು ಅಡುಗೆ ಚಿಂತನೆ ಮಾಡಬಾರ್ದು. ಇವತ್ತೇನು ಅಡುಗೆ ಮಾಡ್ಬೇಕ್ರಿ, ಇವತ್ತೇನು ಊಟಕ್ಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾಕೆ ಕೇಳ್ತೀರಾ? ಯಾಕೆ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು 10 ನಿಮಿಷ ಜಗಳ ಯಾಕೆ ಆಡಬೇಕು? ನಾನು ಹೇಳಿದ್ದು ನೀನು ಮಾಡೋಲ್ಲ ಅಂತ ಇವ್ರಬೇಕು, ನೀವು ಏನು ಹೇಳ್ತೀರಾ ನಾನು ಮಾಡಬೇಕು ಅಂದು ಯಾಕೆ? ಬೇಡ, ಯಾವುದು ಬೇಡ. ಇದು ಯಾವುದು ಗೋಜಿಗೆ ಹೋಗುವುದಿಲ್ಲ. ಶ್ರೀಪಾದರಾಜರು ಏನು ಊಟಕ್ಕೆ ಹಾಕ್ತಾರೋ ಅದನ್ನು ಊಟ ಮಾಡೋಣ ಅಷ್ಟೇ. ಇದನ್ನ ಇಟ್ಕೊಂಡ್ಬಿಡೋದು, ಯಾವ ಜಗಳನೇ ಬರಲ್ಲ, ಯಾವ ಜಗಳ ಬರೋದಿಲ್ಲ. ಯಾಕೆ? ಊಟದ ವಿಷಯಕ್ಕೆ ಯಾಕೆ ನಾನು ಹೇಳ್ತಾ ಬಂದೆ ಅಂದರೆ 64 ಭಕ್ಷವನ್ನು ಅವರು ದೇವರಿಗೆ ನೈವೇದ್ಯವನ್ನು ಮಾಡಿ ಸ್ವೀಕಾರ ಮಾಡುವಂತಹ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ರಾಜವೈಭವ ಅವರಿಗೆ ಕೊಟ್ಟಿದ್ದಾನೆ. ಒಬ್ಬ ಯತಿಯಾಗಿ ರಾಜರಂತೆ ಮೆರೆದಂತಹ ಮಹಾಜ್ಞಾನಿಗಳು ಶ್ರೀಪಾದರಾಜರು. ಅದಕ್ಕೆ ರಾಜತ್ರಯರು ಅಂತ ನಾವು ಕರಿತೀವಿ. ವ್ಯಾಸರಾಜರು ಹಾಗೇನೆ, ವಾದಿರಾಜರು ಹಾಗೇನೆ,
ಈ ಮೂರೂ ರಾಜರು ಮಹಾತ್ಮರು ಹಾಗೇನೆ ರಾಜರಾಗೇ ಮೆರೆದವರು ಅಂತ ನಾವು ಕೇಳ್ತೇವೆ. ಆದ್ದರಿಂದ ಅಂತಹ ಮಹಾತ್ಮರ ಆರಾಧನರ ಪ್ರಥಮ ದಿನ, ಮೊದಲನೇ ದಿನ ಇವತ್ತು. ಅವರು ಕೊಟ್ಟಂತಹ ಭಗವಂತನ ಭಕ್ತಿ, ಅವರು ಕೊಟ್ಟಂತಹ ಅಪಾರ ಜ್ಞಾನ, ಪರಮಾತ್ಮನಲ್ಲಿ ಮಾಡುವ ಭಕ್ತಿ ಹೇಗೆ ಮಾಡಬೇಕು, ದೇವರನ್ನು ಕೊಂಡಾಡಬೇಕು. ರಂಗ ವಿಠಲ ಅವರ ಉಪಾಸ್ಯ ಮೂರ್ತಿ. ರಂಗ ವಿಠಲನನ್ನ ಎರಡು ಹೆಸರು ಒಂದರಲ್ಲೇ, ವಿಠಲ ರಂಗ, ಪಾಂಡುರಂಗ ಎಲ್ಲ ಒಂದೇನೆ. ಅವನಿಗೆ ಪಾಂಡುರಂಗ ಅಂತ ಕರೆದ್ರೆ ರಂಗ ವಿಠಲ ಅಂತ ಇಲ್ಲಿ ಕರೀತಾರೆ. ಆಗ ವಿಠಲನೇ ಉಪಾಸಕ. ಹಾಗಾಗಿ ವಿಠಲಂ ಚಿಂತಯಾಮಿ. ವಿಠಲ ಅಂತಕ್ಕಂಥ ಭಗವಂತ ನೋಡಿ, ಒಬ್ಬ ಭಕ್ತನಿಗೆ ಒಲಿದದ್ದು. ಆ ಭಕ್ತ ಜನ್ಮಾಂತರದಲ್ಲಿ ಏನಿತ್ತೋ ಗೊತ್ತಿಲ್ಲ, ಯಾವ ಜನ್ಮದ ಪರಿಪಾಕ ಇತ್ತೋ ಗೊತ್ತಿಲ್ಲ. ಪರಮಾತ್ಮನ ಭಕ್ತಿಯನ್ನ ಮಾಡಿದಂತಹ ವ್ಯಕ್ತಿ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದ, ಅದು ಮಹತ್ವ. ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇರುವಾಗ ದೇವರ ಪರೀಕ್ಷೆ ಮಾಡಿ ಬಂದ. ನಾನು ಬಂದಿದ್ದೀನಿ ನಿನ್ನ ಮನೆಗೆ, ನಿನ್ನ ದೇವರ ಸ್ಮರಣೆ ಮಾಡ್ತಾ ನಿಮ್ಮ ತಂದೆ ತಾಯಿಗಳ ಪಾದ ಸೇವೆ ಮಾಡ್ತಾ ಇದ್ದೀಯಾ, ಈಗ ಕರೆದ ಮೇಲೆ ಬರಬೇಕು ನಾನು. ವಿಠಲ ವಿಠಲ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀಯಾ, ಈಗ ನಾನು ಬಂದಿದ್ದೀನಿ ನೋಡು. ಬಂದಾಗ ನನಗೆ ಸಮಯ ಇಲ್ಲಪ್ಪ, ನಿನ್ನನ್ನು ಕರೆದು ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ ಸ್ವಾಮಿ, ಕ್ಷಮಾ ಮಾಡು ಅಂತ ಹೇಳಿ ಒಂದು ಇಟ್ಟಿಗೆಗಿತ್ತು ಅದನ್ನು ಎತ್ತಿ ಹಾಕ್ತಾನೆ. ಇದೇ ಆಸನ, ಇದೇ ಎಲ್ಲ ಉಪಚಾರ. ಆಸನ ಕೊಟ್ಬಿಟ್ರೆ ಮುಗಿದೋಯ್ತು. ಮನೆಗೆ ಯಾರೋ ಬ್ರಾಹ್ಮಣರು ಬಂದರೆ ಆಸನ ಕೊಡ್ತೇವೆ ಸಾಮಾನ್ಯವಾಗಿ. ಹಾಗೆ ದೇವರು ಬಂದಾಗ ಒಂದು ಏನು ಕೊಡಲಿಲ್ಲ, ಒಂದು ಇಟ್ಟಿಗೆಯನ್ನು ಹಾಕಿ ಬಿಡ್ತಾನೆ. ಸ್ವಾಮಿ ನಿಂತ್ಕೊಂಡ್ಬಿಡಪ್ಪ, ಕ್ಷಮಾ ಮಾಡು, ತಂದೆ ತಾಯಿ ಸೇವೆಯಲ್ಲಿದ್ದೀನಿ ನಾನು. ಇಷ್ಟಂದಾಗ ದೇವರು ಅದರ ಮೇಲೆ ನಿಂತ, ಹಾಗೇ ನಿಂತ, ಇವತ್ತಿಗೂ ಹಾಗೇ ನಿಂತಿದ್ದಾನೆ. ಇವತ್ತಿಗೂ ಪಾದಸ್ಪರ್ಶ ಜಟಿಲವಾಗಿದೆ. ಇವತ್ತು ಪಾದಸ್ಪರ್ಶ ಅಷ್ಟೊಂದು ಸುಲಭವಾಗಿ ಆಗಲ್ಲ. ಒಂದು ಕಾಲಕ್ಕೆ ಪಾದಸ್ಪರ್ಶವನ್ನೆಲ್ಲ ಮಾಡೋದಕ್ಕೆ ಬಿಡ್ತಾ ಇದ್ರು. ಹಾಗಾಗಿ ಇವತ್ತು ಆ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಎಲ್ಲ ದಾಸರಿಗೆ ಉಪಾಸ್ಯ ಮೂರುತಿ. ಅದಕ್ಕೆ ಅಲ್ಲೆಲ್ಲ ಅನೇಕ ಆ ಎಲ್ಲ ಭಾಗದಲ್ಲಿ ಆಗಿ ಹೋದಂಥ ಎಲ್ಲ ದಾಸರು ದೇವರಿಗೆ ಏನಂತಾರೆ, ಕಾನಡ ರಾಜ ಪಂಡರೀಚ ಅಂತ ಕರೀತಾರೆ ಅವನಿಗೆ. ಹಾಗಾಗಿ ಇವನು ಕನ್ನಡದ ದೇವರು ಅಂತ, ಹಾಗಾಗಿ ಕನ್ನಡದ ರಾಜ ದೇವರವನು ಅಂತ ಹೇಳಿ ಅಲ್ಲೆಲ್ಲ ಜನ ಅಲ್ಲಿ ಅವನಿಗೆ ಉಪಾಸನೆ ಮಾಡ್ತಾರೆ. ಅನೇಕ ಸಂತರು ಆ ಎಲ್ಲ ದೇಶದಲ್ಲಿ ಅನೇಕ ಜ್ಞಾನಿಗಳೆಲ್ಲ ಅವತಾರ ಮಾಡಿ ಹೋಗಿದ್ದಾರೆ. ಅವರೆಲ್ಲರೂ ವಿಠಲನ ಕೊಂಡಾಡಿದ್ದಾರೆ. ಅದೇ ಪ್ರಕಾರ ದಾಸವರ್ಗಕ್ಕೆಲ್ಲ ಪುರಂದರದಾಸರೇ ಮೊದಲಾದ ಎಲ್ಲ ದಾಸರು ಕೂಡ ಈ ವಿಠಲನನ್ನು ಆರಾಧನೆ ಮಾಡಿದ್ದು. ಅದರಲ್ಲಿ ಶ್ರೀಪಾದರಾಜರು ಕೂಡ ರಂಗ ವಿಠಲನನ್ನೇ ಉಪಾಸ್ಯ ಮೂರ್ತಿ ಹಾಗೂ ಮತ್ತು ಅಂಕಿತಕ್ಕೆ ಮೂರ್ತಿಯನ್ನಾಗಿ ಮಾಡಿಕೊಂಡು ಅನೇಕ ಕೃತಿಯನ್ನು ಮಾಡಿದ್ದಾರೆ. ಕೃತಿಯನ್ನು ಹಾಡಬೇಕು ಅಂದರೆ ಹಾಡೋದಕ್ಕೆ ಸಮಯ ಆಗ್ತಾ ಇಲ್ಲ. ಆದ್ದರಿಂದ ಸಾಧ್ಯವಾದರೆ ನಾಳೆ ನಾಡಿದ್ದು 2 ದಿನಗಳಲ್ಲಿ ದೇವರ ನಾಮವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಈ ಕೇವಲ ವಿಷಯಗಳೇ ಸಾಕಷ್ಟು ಆಗ್ತಾ ಇದೆ, ಸಮಯ ಸಾಕಾಗ್ತಾ ಇಲ್ಲ. 1 ತಾಸಿನಲ್ಲಿ ಎಲ್ಲ ವಿಷಯ ಕ್ರೋಢೀಕರಿಸೋದು ಬಹಳ ಕಷ್ಟ, ಮನಸ್ಸಿಗೆ ನೋವಾಗತ್ತೆ. ಇನ್ನೂ ಹೇಳಬೇಕಾಗಿತ್ತಲ್ಲ, ಇನ್ನೂ ಸಾಕಷ್ಟು ವಿಷಯ ಬಿಟ್ಟು ಹೋದವಲ್ಲ ಅಂತ ಮನಸ್ಸಿಗೆ ಕೊರಗಂತೂ ಇದ್ದೇ ಇರ್ತದೆ. ಆದ್ದರಿಂದ ಎಷ್ಟು ದೇವರು ಗುರುಗಳು ನುಡಿಸ್ತಾರೋ ಶ್ರೀಪಾದರಾಜರು ಅಷ್ಟು ನುಡಿದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ 4 ಮಾತು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.